ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಇವಾಗಲೇ ತಮ್ನೇಲಲ್ಲಿ ನೋಡಿರ್ತೀರ, ಅಪ್ಪ ಏನಾಯ್ತು ಇವ್ರಿಗೆ ಏನು ಅಂತ ಕನ್ಫ್ಯೂಸ್ ಆಗಬೇಡಿ. ನನಗೆ ಆದಂಥ ಎಕ್ಸ್ಪೀರಿಯೆನ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಹಳ್ಳೀಲಿ ಬೆಳೆದಿರೋ ಹೆಣ್ಮಕ್ಳಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಒಂದಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ. ನನಗೂ ಆಗಿದೆ, ನನಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದರಿಂದ ನಾನು ಈ ಥರನೂ ನಿಮಗೆ ಆಗಿರುತ್ತೆ, ಅದರಿಂದ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಇದ್ದರೆ ಕಮೆಂಟ್ ಮಾಡಿ. ನನಗಾದಂಥ ಎಕ್ಸ್ಪೀರಿಯೆನ್ಸ್ ಸ್ಕೂಲ್ ಡೇಸಿಂದ ಇಲ್ಲಿವರೆಗೂ ಯಾವ್ಯಾವ ಥರ ಏನೇನಾಗಿದೆ ಎಕ್ಸ್ಪೀರಿಯೆನ್ಸ್, ಯಾವ್ಯಾವ ಥರ ಜನಗಳು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮತ್ತು ಹಾಗೆ ಸ್ಕೂಲು ಮುಗೀತು. ಮತ್ತು ನಾವು ಚಿಕ್ಕವರು ಒಂದು 6th 7th ಎಲ್ಲ ಆಟ ಆಡಬೇಕಾದ್ರೆ, ಅಂದರೆ ಆಗೇನು ನಮಗೇನು ಗೊತ್ತಿಲ್ಲ, 6th 7th ಬಾಯ್ಸ್ ಜೊತೆ ಎಲ್ಲ ಆಟಾಡೋದು ಆ ಥರ ಎಲ್ಲ ಮಾಡ್ತಿದ್ದು. ಬಟ್ ಈ ಹಳ್ಳಿ ಜನಗಳು ಏನಪ್ಪ ಅಂತ ಅಂದರೆ, ಒಂದು ಹುಡುಗ ಒಂದು ಹುಡುಗಿ ಜೊತೆ ಆಟಾಡ್ತಿದ್ದಾರೆ ಏನೋ ಅಂತ ಅಂದರೆ, ಬಟ್ ಅದು ಬೇರೆ ಥರನೇ ನೋಡ್ತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಚಿಕ್ಕದ್ರಿಂದನೂ ನಾನು ಈ ಥರ ತುಂಬ ಕೇಳಿಬಿಟ್ಟಿದ್ದೀನಿ. ಬಟ್ ಇವಾಗಲೂ ಸ್ಟಿಲ್ಲು ಏನೋ ನಾನು ಇದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದಕ್ಕೆ ಕೆಲವು ಜನಗಳು ನಮ್ಮ ಮನೆಯವ್ರ ಹತ್ರ ಕೆಲವು ಥರ, ಅಂದರೆ ನಮ್ಮ ಮನೆಯವ್ರಂತ ಅಂದರೆ ಇಲ್ಲಿ ನಮ್ಮ ಹಸ್ಬೆಂಡ್ ಅಂತ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡು, ಚಾನಲ್ನ ಓಪನ್ ಮಾಡು ಅಂತ ಹೇಳಿದ್ದೆ. ಅವರು ಲಾಸ್ಟ್ ಇಯರಿಂದನೂ ಹೇಳ್ತಾನೆ ಇದ್ದರು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಅಂತ. ಬಟ್ ನಾನೇ ಎಲ್ಲ ಜಾಬ್ ಹೋಗ್ತಿದ್ನಲ್ಲ, ನನಗೆ ಬ್ಯುಸಿ ಶೆಡ್ಯೂಲೆಲ್ಲ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಕ್ರಿಯೇಟ್ ಮಾಡಿರಲಿಲ್ಲ. ಬಟ್ ಇವಾಗ ಮನೇಲೇ ಇದ್ದೀನಲ್ಲ, ಹಾಗಾಗಿ ಓಪನ್ ಮಾಡು ಅಂತ ಅಂತಿದ್ರು ಅಂದ್ಬಿಟ್ಟು ಓಪನ್ ಮಾಡಿದೆ. ಬಟ್ ಇವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಾನು ವಿಡಿಯೋ ಮಾಡ್ತಿರೋದಕ್ಕೂ ನಮ್ಮ ಅಮ್ಮನ ಮನೆ ಅಂತ ನಮ್ಮೂರಲ್ಲಿ ಕೆಲವು ಜನಗಳು ಕೆಲವು ಥರ ಮಾತಾಡಿದ್ದಾರೆ. ನಾನು ಅದಕ್ಕೆಲ್ಲ ನಾನು ಹಂಚ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ಮ ಮನೆಯವರೇ ನಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಬೇರೆ ವ್ಯಕ್ತಿಗಳು ಹೇಳಂತ ಮಾತನ್ನ ತಲೆಗೆ ಹಾಕೊಳ್ಳೋಕೆ ನನಗೆ ಟೈಮೂ ಇಲ್ಲ. ಹಾಗಾಗಿ ನಾನು ಅವ್ರ ಬಗ್ಗೆ ತಿಳ್ಕೊಳ್ಳಲ್ಲ. ಬಟ್ ನಾನು ಇಷ್ಟು ದಿನ ತನಕ ಮಾಡಿರೋ ವೀಡಿಯೋಸ್ ಬಗ್ಗೆ ಎಲ್ಲ ನಮ್ಮ ಅಜ್ಜಿ ಹತ್ರ ಹೇಳ್ಕೊಂಡು ಹಾಗೆ ಹೀಗೆ ಅಂತ ಮಾತಾಡಿರೋ ಜನಗಳು ಈ ವಿಡಿಯೋನ ನೋಡ್ತಾರೆ ಅನ್ನೋ ಕಾರಣದಿಂದನೇ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಅವ್ರಿಗೋಸ್ಕರನೇ ಈ ಥರ ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರಲ್ಲ, ಅವ್ರಿಗೋಸ್ಕರನೇ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಿದ್ದೀನಿ ಅಂತ ಹೇಳ್ಕೊತೀನಿ. ಅವಾಗ ಏನಂತ ಅಂದರೆ, ನಾನು ಸ್ಕೂಲ್ ಡೇಸಲ್ಲಿದ್ದಾಗ ಯಾವ ಥರ ಮಾತುಗಳು ಕೇಳಿದ್ದೆ, ಇನ್ನು ಕಾಲೇಜ್ಗೆ ಹೋದಾಗ ಯಾವ ಥರ, ಮದುವೆ ಆದಮೇಲೆ ಯಾವ ಥರ, ಜಸ್ಟ್ ಇವಾಗಿನ ಲೈಫಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಯಾವ ಥರ ಜನಗಳು ಮಾತಾಡ್ತಾರೆ ಅಂತ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಫಸ್ಟು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ 6th 7th ಇರಬೇಕಾದ್ರೆ ಅಂತಂದರೆ ಆಗೆಲ್ಲ ಒಂದು ಆಟ ಆಡಬೇಕು. ಈಗಿನ ನಮ್ಮ ಮಕ್ಳುಗಳಿಗೆ ಹೆಂಗೆ ಅಂತಂದರೆ ಜಾಸ್ತಿ ಆಟನೇ ಆಡೋದಿಲ್ಲ, ಫೋನು ಆಯಿತು, ಟಿ ವಿ ಆಯಿತು, ಅದು ಇದು ಅಂತ ಇರ್ತಾರೆ. ಬಟ್ ನಮಗೆ ಆಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟಿ ವಿ ಇರ್ತಿರ್ಲಿಲ್ಲ, ಇಲ್ಲಾಂದರೆ ಮೊಬೈಲ್ ಇರ್ತಿರ್ಲಿಲ್ಲ. ಆ ಥರ ಇದ್ದಿದ್ದರಿಂದ ನಾವು ಹೊರ್ಗಡೆನೇ ಜಾಸ್ತಿ ಆಟಾಡ್ತಿದ್ದಿದ್ದು. ಅದು ಗಂಡು ಮಕ್ಳ ಜೊತೆ ಹಾಗೆ ಆಟಾಡ್ತಿದ್ದೋ, ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಮಿಕ್ಸಾಗಿ ಆಟಾಡ್ತಿದ್ದೋ, ಮಾಮೂಲಿ ಅದು ಇದು ಆಟಗಳು ಆಟಾಡ್ತಿದ್ದೋ. ಬಟ್ ಜನಗಳು ಏನಂತ ಅವರು, ಅಯ್ಯೋ ನೋಡಲ್ಲಿ ಹಿಂಗೆ ಹೆಣ್ಣು ಹುಡುಗಿ ಗಂಡು ಮಕ್ಳ ಜೊತೆ ಆಟಾಡ್ತಿದ್ದೆಲ್ಲ, ಗಂಡು ಬೀರಿತಾರೆ ಕುಣಿತಾರೆ ಹಾಗೆ ಹೀಗೆ ಅಂತ ಕೆಲವು ಜನಗಳು ಕಮೆಂಟ್ ಅಂತೂ ಪಾಸ್ ಮಾಡ್ತಿದ್ರು. ಆಗ ನಾವು ಚಿಕ್ಕವರಲ್ವ, ಆ ಥರ ಏನಾದ್ರು ಬೈದರೆ ಸುಮ್ಮನೆ ಹತ್ಕೊಬಾರೋದು ಹಾಗೆ ಹೀಗೆ ಮಾಡ್ತಿದ್ದು. ಬಟ್ ಹಿಂದಿಗೆ ರಿವರ್ಸ್ ಅವ್ರಿಗೆ ಮಾತು ಕೊಡೋಕೆ ಆಗ್ತಿರ್ಲಿಲ್ಲ ನಮಗೆ. ಅಯ್ಯೋ ದೊಡ್ಡವರಲ್ಲೂ ಹೇಳ್ತಿದ್ದಾರೆ. ಹೆಂಗೆ ಆಗ್ತಿತ್ತು ಅಂದರೆ ಆಗಿನ ಪರಿಸ್ಥಿತಿ, ಯಾರು ದೊಡ್ಡವರು ಬರ್ತಿದ್ದಾರೆ ಅಂತ ಅಂದರೆ ನಾವು ಆಟಾಡ್ತಿದ್ರೆ ಸ್ಟಾಪ್ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಡ್ತಿದ್ದೋ, ಬೈತಾರೆ ಅನ್ನೋ ಕಾರಣಕ್ಕೆ. ಆ ಥರ ಇತ್ತು. ಆಮೇಲಿಂದ ಹಾಗೆ 6th 7th ಹಂಗೆ ಆಟಾಡ್ಕೊಂಡು ಹೋಗ್ಬಿಟ್ಟು ಏನೋ ಗನ್ಬಿರಿ ಹಾಗೆ ಹೀಗೆ ಅಂತ ಏನೇನೋ ಅಂತಿದ್ರು. ಆಗ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ, ಅಯ್ಯೋ ಬೈತಾರೆ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದು. ಹಾಗೆ 6th 7th 8th ಎಲ್ಲ ಮುಗೀತು. ಹಂಗೆ ಆಟಾಡ್ಕೊಂಡು ಮತ್ತು ನಾನು 10th ಬಂದೆ. ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬಾ ಇಷ್ಟ. ನಾನು 10th ಬಾಲ್ ಬ್ಯಾಡ್ಮಿಂಟನ್ಗೆ ನಾನು ಸೇರಿಕೊಂಡೆ. ಆವಾಗ ನಮ್ಮಮ್ಮ ಏನೂ ಮಾಡ್ತಿರ್ಲಿಲ್ಲ, ಬಟ್ ಸಪೋರ್ಟ್ ಮಾಡ್ತಿದ್ರು. ನನಗೆ ಏನೇ ಮಾಡ್ತಿದ್ರು ನಂಗೆ ಸಪೋರ್ಟ್ ಮಾಡ್ತಿದ್ರು. ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಮನೆಯವರು. ಬಟ್ 4 ಜನಗಳು ಅಯ್ಯೋ ಹಿಂಗಂತೆಲ್ಲ ಹಂಗಂತೆಲ್ಲ ಅಂತ ಅಂದಾಗ ಅವ್ರಿಗೆ ಮನಸ್ಸು ಒಂಥರ ಹರ್ಟ್ ಆದಂಗೆ ಆಗುತ್ತೆ, ಯಾರಿಗೆ ಆದ್ರೂ ಅಷ್ಟೇ. ಹಂಗಾದಾಗ ನಮ್ಮಮ್ಮವರು ಅಯ್ಯೋ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಅವರು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಅಪ್ಪ
ಅಪ್ಪ ಅಮ್ಮನ ಮನಸ್ಸಲ್ಲಿ ಇಲ್ಲ ಅಂತ ಅಂದ್ರೂ ಬೇರೆಯವ್ರು ಏನು ಅಂದ್ಕೊಬಿಡ್ತಾರೋ ನಮ್ಮ ಮಕ್ಳ ಬಗ್ಗೆ ಅನ್ನೋ ಕಾರಣಕ್ಕೆ ಅವರು ಕಾಳಜಿಯಿಂದ ಬಿಡು ಅದು ಮಾಡಬೇಡ, ಹಿಂಗೆ ಮಾಡಬೇಡ ಅಂತ ಹೇಳ್ತಾನೆ ಇದ್ದರು. ಅದೇ ರೀತಿ ನಾನು ಸ್ಪೋರ್ಟ್ಸ್ಗೆ ಸೇರ್ಕೋಬೇಕು ಅಂತ ನಮ್ಮ ಅಮ್ಮನ ಕೇಳಿದೆ. ಅವರು ಹ್ಞೂ ಸೇರ್ಕೋ ಅಂತ ಅಂದರು. ಬಟ್ ಅದು ನಾನು ಬಾಲ್ ಬ್ಯಾಡ್ಮಿಂಟನ್ ಸೇರಿಕೊಂಡಿದ್ದು ಸ್ಕೂಲು 9:30ಗೆ ಸ್ಟಾರ್ಟ್ ಆಯಿತು ಅಂತ ಆಗ್ತಿತ್ತು ಅಂತ ಅಂದರೆ ನಾವು ಅಲ್ಲಿ ಪ್ರಾಕ್ಟೀಸ್ಗೆ 8 ಗಂಟೆಗೆ ಹೋಗ್ತಿದ್ದೆ. ನಾನು 8ರಿಂದ 9:30 ತನಕ ಪ್ರಾಕ್ಟೀಸ್ ಮಾಡಿ ಆಮೇಲೆ ಸ್ಕೂಲು ಅಂದರೆ ಸ್ಕೂಲಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದು, ಬೇರೆ ಎಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ದಿಲ್ಲ. ಪಿ ಟಿ ಸರ್ರು ಹೇಳ್ಕೊಡ್ತಿದ್ರು. ಹಾಗೆ ಪ್ರಾಕ್ಟೀಸ್ ಮಾಡಿಕೊಂಡು 9:30ಯಿಂದ ಇನ್ನು 4:30ವರೆಗೂ ಸ್ಕೂಲ್ ಆಗ್ತಿತ್ತು. 4:30ಯಿಂದ ಇನ್ನು ಮತ್ತೆ 6ವರೆಗೂ ಸ್ಕೂಲಲ್ಲೇ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮನೆಗೆ ಹೋಗ್ತಿದ್ದು. ಆವಾಗ ಈಗ 10th ಅಂತ ಅಂದಮೇಲೆ ಅಬ್ಸಲ್ಯೂಟ್ಲಿ ಹೆಣ್ಮಕ್ಳನ್ನ ಹಿಂಗೆ ಹೊರಗಡೆ ಬಿಡ್ಬೋದು ಅದು ಇದು ಅಂತ ಕಾಮನಾಗಿ ಇದ್ದೇ ಇರುತ್ತಲ್ಲ ಹಳ್ಳಿಗಳ ಕಡೆ. ಆ ಥರ ಇದ್ರೆ ನಮ್ಮ ಅಮ್ಮನಿಗೆ ತುಂಬ ಜನ ಹೇಳಿದ್ರು, ಇದೇನು 8 ಗಂಟೆಗೆ ಹೋಗ್ತಾಳೆ 6 ಗಂಟೆಗೆ ಬರ್ತಾಳೆ, ಹೆಣ್ಮಕ್ಳು ಇಷ್ಟೊತ್ತಲ್ಲೆಲ್ಲ ಬರ್ತಾರ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ನಮ್ಮಮ್ಮ ಆಗ ಕೇಳ್ಕೊಬಿಟ್ಟು, ಅಯ್ಯೋ ಇಷ್ಟು ಬೇಗ ಹೋಗ್ತೀಯಲ್ಲ, ತಿಂಡಿ ತಿನ್ನಲ್ಲ, ಹಂಗೆ ಹಿಂಗೆ, ಬೇಡ ಸ್ಪೋರ್ಟ್ಸ್ಗೆ ಸೇರ್ಕೋಬೇಡ, ಓದಲ್ಲ ನೀನು ಅಲ್ಲಿಗೆ ಸೇರ್ಕೊಂಡ್ರೆ, ಈಗ ಮನೇಲಿ ಆಟ ಆಡ್ಕೊಬಂದು ಸುಸ್ತಾಗಿರ್ತೀಯ, ಹೆಂಗೆ ಓದ್ಕೋತೀಯ, ಹಂಗೆ ಹಿಂಗೆ ಅಂತ ನಮ್ಮಮ್ಮನ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನಾನು ಆದರೆ ಬಿಡಲಿಲ್ಲ. ಇಲ್ಲ ನಾನು ಆಟ ಆಡಬೇಕು ಅಂತ, ಇಲ್ಲ ನಾನು ಸೇರ್ಕೊಬಿಟ್ಟಿದ್ದೀನಿ. ಆಮೇಲೆ ಸರ್ ಏನಾರು ಅಂದರೆ ಇಲ್ಲ ನಾನು ಆಟ ಆಡಬೇಕು ಹಂಗೆ ಹಿಂಗೆ ಅಂತ ನಮ್ಮ ಅಮ್ಮನ ಜೊತೆ ವಾದ ಮಾಡಿದೆ. ಅವರು ಆಯಿತು ಅಂತ ಒಪ್ಕೊಂಡ್ರು. ಅವರು 10th ಕಡಿಮೆ ಮಾರ್ಕ್ಸ್ ಬಂದಾಗ ಅಲ್ವಾ ನಿನಗಿರೋದು, ಇವಾಗ ಮಾತಾಡೋದು, ಏನಾದರೂ ಆಟ ಆಡ್ಕೋ ಅಂತ ಹೇಳಿದ್ರು. ಆಯಿತು ಅಂದರೆ ನಾನು ಬಿಡು ನಾನು ಓದ್ತೀನಿ ನನಗೆ ಗೊತ್ತು ಹಾಗೆ ಹೀಗೆ ಅಂದ್ಕೊಂಡು ನಾನು ಆಟ ಆಡೋಕ್ಕೆ ಇದು ಮಾಡಿದೆ, ಸೇರಿಕೊಂಡೆ. ಬಟ್ ಆವಾಗ 8 ಗಂಟೆಗೆ ಹೋಗ್ತಿದ್ದೆ. ಆಮೇಲೆ ಸ್ಕೂಲ್ ಪಾಠ ಕೇಳ್ಕೊಂಡು ಮತ್ತೆ ಸಂಜೆ ಎಲ್ಲ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಿದ್ದೆ. ಈಗ ಸ್ಪೋರ್ಟ್ಸ್ ಅಂತ ಅಂದಾಗ ನಾವು ಮಂಗಳೂರು, ಉಡುಪಿ ಆ ಕಡೆ ಎಲ್ಲ ತುಂಬ ಕಡೆ ಹೋಗಿದ್ದೀವಿ. ನಮ್ಮದು ಸ್ಕೂಲಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಅಂದರೆ ತುಂಬಾ ಫೇಮಸ್ಸು. ಅದು ತುಂಬ ಕ್ಲಿಕ್ ಆಗ್ತಿತ್ತು. ನ್ಯಾಷನಲ್ ಎಲ್ಲ ಆಟ ಆಡಿದ್ದೀವಿ ಅಲ್ಲಿ. ಹಾಗಾಗಿ ಈಗ ಆಳ್ವಾಸ್ಗೆಲ್ಲ ಹೋಗ್ತಿದ್ದೋ ನಾವು ಪ್ರಾಕ್ಟೀಸ್ಗೆ ಒಂದೊಂದ್ಸಲ ಹೋಗ್ತಿದ್ದೋ. ಮತ್ತು ಸ್ಪೋರ್ಟ್ಸ್ ಇದ್ದಾಗ ಹೋಗ್ತಿದ್ದೋ, ಸಿರ್ಸಿ ಆ ಥರ ಎಲ್ಲ, ಚನ್ನಪಟ್ಟಣ ಆ ಥರ ಎಲ್ಲ ಹೋದಾಗ ನಮಗೆ ಅಲ್ಲಿ 2 ದಿನ 3 ದಿನ ಸ್ಪೋರ್ಟ್ಸೇ ಆಗ್ತಿತ್ತು. ಟೀಮ್ಗಳ ವೈಸು ಆ ಥರ ಮಾಡ್ತಿದ್ರಲ್ಲ, 2 ದಿನ 3 ದಿನ ಆ ಥರ ಸ್ಪೋರ್ಟ್ಸೇ ಆಗ್ತಿತ್ತು. ಆವಾಗ ಹೋಗೋಕ್ಕೆ 1 ದಿನ ಮತ್ತು ಬರೋಕ್ಕೆ 1 ದಿನ ಅಲ್ಲಿ ಒಂದು ಸ್ಟೇ ಆಗ್ತಿದ್ದೋ 3 ಡೇಸ್ 5 ಡೇಸು. ಆಗ ನಮ್ಮೂರಲ್ಲಿ ಏನಂತ ಮಾತು, ಅಯ್ಯೋ 3 ದಿನ 4 ದಿನ 5 ದಿನ ಉಳ್ಕೊಂಡು ಆಟ ಆಡಿಸ್ತಾರಾ, ಹಂಗೆ ಹಿಂಗೆ ಹೆಣ್ಮಕ್ಳು ನಿಂಗೆಲ್ಲ ಅಲ್ಲೆಲ್ಲ ಕಳಿಸ್ತಾರ ಇಲ್ಲೆಲ್ಲ ಕಳಿಸ್ತಾರ ಅಂತ ತುಂಬ ಜನ ಅವಳು ತುಂಬಾ ಹರ್ಟ್ ಆಗೋ ಥರ ಮಾತಾಡಿದ್ದಾರೆ. ಅದರಿಂದ ನಮ್ಮ ಅಮ್ಮ ನನಗೆ ಸ್ಪೋರ್ಟ್ಸಿಗೆ ಹೋಗಬೇಡ ಹಾಗೆ ಹೀಗೆ ಅಂದರು. ಬಟ್ ನಾನು ಕೇಳಲಿಲ್ಲ. ನಾನು ಸೇರ್ಕೊಬಿಟ್ಟಿದ್ದೀನಿ, ನಾನು ಹೋಗಬೇಕು, ಎಲ್ಲ ಬರಲ್ವಾ, ಏನು ನಾನು ಒಬ್ಬಳೇ ಹೋಗ್ತೀನ ಅಂತ ನಾನು ಇದು ಮಾಡಿಕೊಂಡು ಆಗ ಸ್ಪೋರ್ಟ್ಸ್ ಆಯಿತು. ಆಮೇಲಿಂದ ಅವ್ರಿಗೆ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದಂತಂದರೆ ನನ್ನ ರಿಸಲ್ಟು. ಅವರೆಲ್ಲ ಅನ್ಕೋತಿದ್ರು, ಸ್ಪೋರ್ಟ್ಸ್ಗೆ ಹೋಗ್ತಾಳೆ, ಬೆಳಗ್ಗೆ 8 ಗಂಟೆಗೆ ಹೋಗ್ತಾಳೆ 6 ಗಂಟೆಗೆ ಬರ್ತಾಳೆ, ಏನು ಓದ್ಕೋತಾಳೆ, ಪಾಸ್ ಆಯ್ತಾಳೋ ಇಲ್ವೋ ಅನ್ನೋ ಥರ ಮಾತಾಡ್ತಿದ್ರು. ಬಟ್ ಅದನ್ನೇ ನಾನು ಚಾಲೆಂಜಾಗಿ ತಗೊಂಡೆ. ನಾನು ಒಂದು ಕಡೆ ನನ್ನ ಸ್ಪೋರ್ಟ್ಸ್ ಇದ್ದರೆ ಮತ್ತೆ ಒಂದು ಕಡೆ ನಾನು ಎಕ್ಸಾಮ್ಗೆ ಚೆನ್ನಾಗೇ ಓದ್ಕೊಂಡು ನಾನು ಅವರ ಮಕ್ಳುಗಳು ತೆಗೆಯೋದ್ಕಿಂತ ಹೆಚ್ಚಾಗಿ ಮಾರ್ಕ್ಸು ನಾನೇ ತೆಗೆದಿದ್ದೀನಿ. ನಮ್ಮೂರಲ್ಲಿ ಡಿಸ್ಟಿಂಕ್ಷನ್ನೇ ಬಂದಿದೆ ನನಗೆ ಅಂತ ಹೇಳ್ಬೋದು. ನನ್ನ 10th ನಂದು ಮಾರ್ಕ್ಸು 535 ಡಿಸ್ಟಿಂಕ್ಷನ್ನೇ ಬಂದಿದೆ. ಹಾಗಾಗಿ ಅವರೆಲ್ಲ ಸೈಲೆಂಟ್ ಆದರು. ನೆಕ್ಸ್ಟ್ ಇದು ಸ್ಕೂಲ್ ಪಾರ್ಟ್ ಆಯಿತು ಅಂದರೆ ನೆಕ್ಸ್ಟು ಕಾಲೇಜಿಗೆ ಸೇರಿಕೊಂಡೆ. ನನ್ನ ಕಾಲೇಜಲ್ಲೇ ಕೆ ಆರ್ ನಗರ ಕಾಲೇಜಲ್ಲಿ ಗರ್ಲ್ಸ್ ಕಾಲೇಜಲ್ಲೇ ನಾನು ಓದಿದ್ದು. ಹಾಗಾಗಿ ಅಲ್ಲೂ ಕಾಲೇಜಲ್ಲೂ ಸ್ಪೋರ್ಟ್ಸು ಇಲ್ಲಿ ಸ್ಟಾರ್ಟ್ ಆಯಿತು ಮತ್ತು ಅಲ್ಲೇ ಸ್ಪೋರ್ಟ್ಸು. ಆಗ ನಮ್ಮಮ್ಮ ಏನೂ ಅನ್ನಲಿಲ್ಲ, ಯಾಕಂದರೆ ನಾನು 10th ಇಷ್ಟೊಂದು ಮಾರ್ಕ್ಸ್ ತೆಗ್ದಿದ್ದಲ್ಲ. ಹಾಗಾಗಿ ಅವ್ರಿಗೊಂದು ನಂಬಿಕೆ ಇತ್ತು, ಅವಳು ಚೆನ್ನಾಗಿ ಓದ್ತಾಳೆ ಅನ್ನೋ ಥರದಲ್ಲಿ ಅವ್ರಿಗೆ ನಂಬಿಕೆ ಇತ್ತು. ಹಾಗಾಗಿ ಅವ್ರು ಏನು ಮಾತಾಡಲಿಲ್ಲ. ಬಟ್ ಅತಿಯಾಗೇನು ಸ್ಪೋರ್ಟ್ಸ್ ಇರಲಿಲ್ಲ ಕಾಲೇಜಲ್ಲಿ. 1-2 ಸಲ ಆಡ್ಕೊಂಡು ಆಮೇಲೆ ಮಾಮೂಲಿ ಇದೇ ಥರ ಇತ್ತು. ಆಗ ಓದ್ಕೊಂಡು ಹೋಗ್ತಿದ್ದು. ಹಾಗೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಏನಪ್ಪ ಅಂದರೆ ಹಿಂಗೆ ಅವ್ರ ಜೊತೆ ಮಾತಾಡಿದ್ರೆ ಏನು ಅನ್ಕೋತಾರೆ, ಇವ್ರ ಜೊತೆ ಮಾತಾಡಿದ್ರೆ ಏನು ಅನ್ಕೋತಾರೆ ಜನಗಳು, ನಮ್ಮೂರವ್ರು ನೋಡ್ಬಿಟ್ರೆ ಅನ್ನೋದೆಲ್ಲ ನಮಗೆ ತುಂಬ ಅಂದರೆ ತುಂಬಾ ಭಯ ಇತ್ತು. ಆ ಥರ ಭಯನ ಕಲ್ಪಿಸ್ಬಿಟ್ಟಿದ್ರು ನಮ್ಮ ಊರಲ್ಲಿ. ಇನ್ ಕೇಸ್ ಏನು ಗೊತ್ತಾ, ಈಗ ಒಂದು ಮಾಮೂಲಿ ಇದೇ ಥರ ಡ್ರೆಸ್ ಸೆನ್ಸ್ ಇದೇ ಥರ ಇರಬೇಕು ಅನ್ನೋ ಥರ. ಈಗ ಒಂದು ಸೀವ್ಲೆಸ್ ಬಟ್ಟೆ ಹಾಕೊಂಡು ಹೋದರೆ ನೋಡಿ ಹೆಂಗೆ ಹಾಕೊಂಡು ಹೋಗ್ತಾಳೆ ಅನ್ನೋ ಥರ ಮುಂದೆ ಮಾತಾಡ್ತಿರ್ಲಿಲ್ಲ. ಹಿಂದೆ ನಾವು ಹೋದ್ಮೇಲೆ ತುಂಬ ಜನಗಳು ಮಾತಾಡ್ಕೋತಿದ್ರು. ಆಮೇಲೆ ಒಂದು ಜೀನ್ಸ್ ಪ್ಯಾಂಟ್ ಅದು ಹಾಕೊಂಡು ಹೋದ್ರೆ, ಅಯ್ಯೋ ನೋಡಿ ಹಿಂಗೆ ಟೀ ಶರ್ಟ್ ಹಿಂಗೆ ಪ್ಯಾಂಟ್ ಹಾಕೊಂಡು ಹೋಗ್ತಾರೆ, ಅದೇನು ಓದೋಕ್ಕೆ ಹೋಗ್ತಾರೋ ಇನ್ನೇನಕ್ಕೆ ಹೋಗ್ತಾರೋ ಹಾಗೆ ಹೀಗೆ ಅಂತ ಮಾತಾಡೋರು ತುಂಬ ಜನಗಳು ಇದ್ದರು. ಹಾಗೆ ಫಸ್ಟ್ PU ಮತ್ತು ಸೆಕೆಂಡ್ PUCನೂ ಮುಗೀತು. ನನ್ನ ಸೆಕೆಂಡ್ PUCಲೂ ನಂದು 80% ಬಂತು. ಹಾಗಾಗಿ ಸೆಕೆಂಡ್ PUCನೂ ಮುಗೀತು. ನೆಕ್ಸ್ಟು ನಾನು ಕೆ ಆರ್ ನಗರ ಬೇಡಪ್ಪ, ನಾನು ಮೈಸೂರಿಗೆ ಕಾಲೇಜಿಗೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಹೇಳಿದೆ. ನಾನು ಕೆ ಆರ್ ನಗರ ಕಾಲೇಜ್ ಸೇರ್ಕೊಳ್ಳಲ್ಲ. ಕೆ ಆರ್ ನಗರದಲ್ಲೂ ಚೆನ್ನಾಗಿತ್ತು, ಏನಿಲ್ಲ
ಮತ್ತು ಕೋಎಡ್ ಇತ್ತು ಮತ್ತು ವುಮೆನ್ಸು ಇತ್ತು ಕಾಲೇಜು. ಬಟ್ ನಾನು ಕೆ ಆರ್ ನಗರನೇ ಬೇಡ, ಮೈಸೂರಿಗೆ ಸೇರ್ಕೋತೀನಿ ಅಂತ ಅಂದೆ ನಮ್ಮಮ್ಮಗೆ. ಆಗ ಅವರು ಬೇಡ, ಕೆ ಆರ್ ನಗರದಲ್ಲೇ ಓದು ಅಂತ ಅಂದರು. ಇಲ್ಲ, ನಾನು ಮೈಸೂರಿಗೆ ಸೇರ್ಕೋತೀನಿ, ಹಾಸ್ಟ್ಲಿಗೆ ಹೋಗ್ತೀನಿ, ನಾನು ಇಲ್ಲಿರೋದಿಲ್ಲ ನಾನು ಅಂತ ಅಂದೆ. ಆಯಿತು ಅಂತ ಅಂದ್ಬಿಟ್ಟು ಮನೇಲಿ ಸೇರಿಸಿದ್ರು. ಬಟ್ ಹಾಸ್ಟೆಲ್ ಬೇಡ, ಅಪ್ ಆ್ಯಂಡ್ ಡೌನೇ ಮಾಡು ಅಂತ ಹೇಳಿದ್ರು. ಹಾಗಾಗಿ ಆಮೇಲೆ ನಾವೇನು, ನಮಗೆ ಫಸ್ಟ್ ಪಿ ಯು ಸಿಲಿ ಫೋನ್ ಅಂತ ಅಂದರೆ ಗೊತ್ತೆ ಇಲ್ಲ, ಸೆಕೆಂಡ್ ಪಿ ಯು ಸಿಲಿ ಅಂದರೆ ನಮ್ಮ ಮನೇಲೆಲ್ಲ ಇದ್ದಿದ್ದು ಕೀಪ್ಯಾಡ್ ಫೋನು. ಅದು ಅದರಲ್ಲಿ ಏನೂ ಇಲ್ಲ. ನಮ್ಗೆ ಈಗಲೂ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಲಿ ಹೆಂಗೆ ಅಂತಂದರೆ ಸ್ಕ್ರೀನ್ ಟಚ್ ಫೋನ್ ತಗೊಂಡ್ರೆ ಗೇಮ್ ಆಡೋಕ್ಕೆ ಅನ್ನೋದೊಂದು ಕಾನ್ಸೆಪ್ಟ್ ಅಷ್ಟೇ ನಮಗೆ. ಆಮೇಲಿಂದ ನಾನು ಡಿಗ್ರಿಗೆ ಹೋದಾಗಲೇ ನಮ್ಮನೆ ಸ್ಕ್ರೀನ್ ಟಚ್ ಫೋನು ನಮ್ಮನೆ ಆಗ ನನಗೆ ಹೊಸ್ದಾಗಿ ಕೊಡಿಸಿದ್ದು, ನಾನು ಡಿಗ್ರಿಲೇನೆ ಫೋನ. ಆವಾಗ ಡಿಗ್ರಿಲಿ ಫೋನ್ ಕೊಡಿಸಿದ್ರು. ಮಾಮೂಲಿ ಆಗ ಕಾಲೇಜ್ಗೆ ಹೋಗ್ತಿದ್ದೆ. ಆವಾಗ ಏನಪ್ಪ ಕಾಲೇಜ್ ಎಕ್ಸ್ಪೀರಿಯನ್ಸ್ ಅಂತಂದರೆ, ನಾನು ಫಸ್ಟ್ ಇಯರ್ ಬಿ ಕಾಮಲ್ಲಿ ನಿಮಗೆಲ್ಲ ಗೊತ್ತಿದೆ, ಮೈಸೂರಲ್ಲಿ ಮಹಾರಾಣಿ ಕಾಲೇಜು. ಫಸ್ಟು ಮೆಟ್ರೋಪಲ್ಲಲ್ಲಿ ಸೈನ್ಸು, ಆರ್ಟ್ಸು, ಕಾಮರ್ಸ್ ಅವ್ರಿಗೆಲ್ಲರಿಗೂ ಇತ್ತು. ಇವಾಗ ಇದು ಪಡವಾರಳ್ಳಿಲಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಆಗಿದೆ. ಫಸ್ಟ್ ಇಯರ್ ನಾವು ಅಲ್ಲೇ ಓದಿದ್ದು, ಮೆಟ್ರೋಪಲ್ಲಲ್ಲಿ ಆಗ ಹೋಗಿದ್ದು. ಅಲ್ಲಿ ಹೆಂಗೆ ಅಂತಂದರೆ, ಈಗ ಆರ್ಟ್ಸು, ಸೈನ್ಸು, ಕಾಮರ್ಸ್ ಅವ್ರಿಗೆಲ್ಲ ಇತ್ತಲ್ಲ, ಸೈನ್ಸ್ ಅವ್ರದ್ದು ಸಪ್ರೇಟ್ ಬಿಲ್ಡಿಂಗ್ ಇತ್ತು. ಬಟ್ ಆರ್ಟ್ಸು, ಕಾಮರ್ಸ್ ಅವ್ರದ್ದು ಕ್ಲಾಸ್ ವೈಸ್ ಹಿಂಗೆ ಎಕ್ಸ್ಚೇಂಜ್ ಆಗ್ತಿತ್ತು, ಒಂದೊಂದು ಪೀರಿಯಡ್ಗೆ ಒಂದೊಂದು ಥರ ಕ್ಲಾಸ್ ಆ ಥರ ಇತ್ತು. ಬಟ್ ನನಗಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಫಸ್ಟ್ ಇಯರಲ್ಲಿ 12ರಿಂದ 5, ಇಲ್ಲ 1ರಿಂದ 5 ಈಗ ಸ್ಟಾರ್ಟ್ ಆಗ್ತಿತ್ತು ಕಾಲೇಜು ನನಗೆ ಅಲ್ಲಿ. ಆವಾಗ ಏನಪ್ಪ ಅಂತ ಅಂದರೆ, ಮಾಮೂಲಿ 10 ಗಂಟೆಗೆ ನಮ್ಮೂರಲ್ಲಿ ಟೈಮ್ ವೈಸ್ ಬಸ್ಸು, ಅಂದರೆ ನಮ್ಮೂರಿಂದ ಕೆ ಆರ್ ನಗರ ಬಂದು ಕೆ ಆರ್ ನಗರದಿಂದ ಮೈಸೂರಿಗೆ ಹೋಗಬೇಕಿತ್ತು, ಆ ಥರ ಇತ್ತಾ. ಹಾಗಾಗಿ ಟೈಮ್ ವೈಸು ನಾನು ಬೆಳಿಗ್ಗೆ 10 ಗಂಟೆಗೆ ನಮ್ಮೂರಲ್ಲಿ ಬಸ್ ಇತ್ತು. 10 ಗಂಟೆ ಬಸ್ಸಿಗೆ ಬಂದು ಮತ್ತು ಕೆ ಆರ್ ನಗರದಲ್ಲಿ ಬಸ್ ಕ್ಯಾಚ್ ಮಾಡ್ಕೊಂಡು ಬೆಳಿಗ್ಗೆ ಕರೆಕ್ಟಾಗಿ ಕಾಲೇಜ್ಗೆ ಹೋಗ್ತಿದ್ದೆ. ಬಟ್ ಸಂಜೆ 5 ಗಂಟೆವರೆಗೂ ಕ್ಲಾಸ್ ಇರ್ತಿತ್ತು ನಮಗೆ. 5 ಗಂಟೆ ಕ್ಲಾಸ್, ಅಲ್ಲಿ 5 ಗಂಟೆಗೆ ಬಿಟ್ಟರೆ ನಾನು ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ಕೊಂಡು ಮೆಟ್ರೋಫಾಲಲ್ಲೇ ಬಸ್ ಹತ್ತುತ್ತಿದ್ದು. ಅಲ್ಲಿ ಹತ್ಕೊಂಡು ಅಂದರೆ ಮೈಸೂರಿಗೆ ಹೋಗೋರ್ಗಂತೂ ಗೊತ್ತೇ ಇರುತ್ತೆ ಯಾವ ಥರ ರಶ್ ಇರುತ್ತೆ. 5 ಗಂಟೆ 4 ಗಂಟೆ ಪಾಸ್ ಆಗ್ತಿದ್ದಂಗೆ ಯಾವ ಥರ ಬಸ್ಗಳು ರಶ್ ಇರುತ್ತೆ ಅಂತ. ಅದರಲ್ಲೂ ನಮಗೆ ಈ ಥರ ಫ್ರೀ ಬಸ್ ಏನಿರಲಿಲ್ಲ. ನಾವು ಆಗ ಹೋಗ್ಬೇಕಾದ್ರೆ ಪಾಸಲ್ಲಿ ತುಂಬ ಕಾಲೇಜ್ ಹುಡುಗಿರು ನಿಂತಿದ್ರಂತೂ ಬಸ್ಸೇ ಸ್ಟಾಪ್ ಕೊಡ್ತಿರ್ಲಿಲ್ಲ ಮೆಟ್ರೋಫಾಲಲ್ಲಿ. ಹಾಗೆ ಹೋಗ್ಬಿಡ್ತಿದ್ರು, ಆ ಥರ ಮಾಡ್ತಿದ್ರು. ಆಗ 5 ಗಂಟೆ ಕ್ಲಾಸ್ ಏನಾರು ಅಟೆಂಡ್ ಮಾಡ್ತು ಅಂತ ಅಂದರೆ, ನಾನು ಬಸ್ ಹತ್ತಷ್ಟರಲ್ಲಿ 5:15, 5:45 ಆಗ್ಬಿಡ್ತಿದ್ದು. ನಾನು ಕೆ ಆರ್ ನಗರ ಬರೋಷ್ಟರಲ್ಲಿ 6:15, 6:45 ಈ ಥರ ಆಗ್ಬಿಡ್ತಿತ್ತು ನನಗೆ. ಕರೆಕ್ಟಾಗಿ ನಾನು 6 ಗಂಟೆ ಬಸ್ ಕ್ಯಾಚ್ ಮಾಡಿದ್ರೆ ನಮ್ಮೂರಿಗೆ ಕರೆಕ್ಟಾಗಿ ಹೋಗ್ತಿದ್ದೆ ನಾನು. ಬಟ್ ನನಗೆ ಇದು ಕ್ಲಾಸ್ ಮುಗೀತಿದ್ದೆ 5 ಗಂಟೆ ಆಗಿದ್ದರಿಂದ ನನಗೆ ಕೆ ಆರ್ ನಗರ ರೀಚ್ ಆಗೋದೇ 6:15 ಆಗಿಬಿಡ್ತಿತ್ತು. ನಮ್ಮೂರು ಬಸ್ಸು ಹೊರಟೋಗ್ಬಿಡ್ತಿತ್ತು. ಆಗ ನಾನು ಆಟೋದಲ್ಲಿ ಬರ್ತಿದ್ದೆ. ಆಟೋ ನಮ್ಮೂರಿಗೆ ಹೋಗಲ್ಲ, ಮುಳ್ಳೂರು ಅಂತ ಇದೆ, ಅಲ್ಲೇ ಸ್ಟಾಪು. ಅಲ್ಲಿಂದ ಅಷ್ಟೊತ್ತಲ್ಲಿ ಹೋದ್ರೆ ಅಯ್ಯೋ ಏನು ಇಷ್ಟೊತ್ತಲ್ಲಿ ಬರ್ತಾರಾ, ಇಷ್ಟೊತ್ತವರೆಗೂ ಕ್ಲಾಸ್ ಮಾಡ್ತಾರಾ, ಅಯ್ಯೋ ಅದೇನೋ ಹಾಗೆ ಹಿಂಗೆ. ಆಗ ನಾವು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಲೆಲ್ಲ ಲಿಪ್ಸ್ಟಿಕ್ ಏನೂ ಹಾಕ್ತಿರ್ಲಿಲ್ಲ. ಆ ಡಿಗ್ರಿಲಿ ಅಂದರೆ ಒಂದು ಮೈಸೂರಿಗೆ ಹೋಗ್ತೀವಿ, ಎಲ್ಲ ಹಾಕೋತಾರೆ, ಅದೊಂದು ಆಸೆ ಇದ್ದೇ ಇರುತ್ತೆ ನಮಗೂ. ಆಗ ಹಾಕ್ಕೊಂಡು ಏನು ಹಿಂಗೆ ಲಿಪ್ಸ್ಟಿಕ್ ಹಾಕ್ಕೊಂಡು, ಹಿಂಗೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹಿಂಗೆ ಹೋಗ್ತಾರೋ, ಅದೇನು ಓದಕ್ಕೆ ಹೋಗ್ತಾರೋ ಏನಕ್ಕೆ ಹೋಗ್ತಾರೋ, ಹಂಗೆ ಹಿಂಗೆ ಅಂತ ತುಂಬ ಜನಗಳು ತುಂಬ ಥರನೇ ಮಾತಾಡಿದ್ದಾರೆ. ನನಗಂತೂ ಇವಾಗಲೂ ಒಂಥರ ಬೇಜಾರೇ ಆಗುತ್ತೆ ಅವರು ಹಿಂಗೆ ಮಾತಾಡ್ತಾರೆ ಅಂತ. ಬಟ್ ನಮ್ಮ ಆಸೆ ಕನಸುಗಳ್ನ ಈ ಥರ ಹಿಂಗೆ 4 ಜನ ಮಾತಾಡ್ತಾರೆ ಅಂತಲೇ ನಾವು ಅಯ್ಯೋ ಬೇಡ ಏನಂತಾರೋ 4 ಜನ ಏನಂತಾರೋ. ಈಗ ನಮಗೊಂದು ಒಳ್ಳೆ ಡ್ರೆಸ್, ಈ ಥರ ಡ್ರೆಸ್ ಹಾಕ್ಕೋಬೇಕು ಅಂತ ಇಷ್ಟ ಇರುತ್ತೆ ಅಂತಲೇ ಅಂದ್ಕೊಳ್ಳಿ. ಬಟ್ ನಮ್ಗೆ ಇಷ್ಟ ಇರುತ್ತೆ, ಆದರೆ ನಾವು ಹಾಕೊಂಡಾಗ ಅಯ್ಯೋ ಜನಗಳು ಏನು ಮಾತಾಡ್ತಾರೋ ಅನ್ನೋ ಥರ ಭಯನೂ ನಮಗೆ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಕೆಲವೊಂದು ಆಸೆಗಳನ್ನ ನಾವು ಬೇರೆಯವ್ರಿಗೋಸ್ಕರನೇ ಬಿಟ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಆಗ ಮಾಮೂಲಿ ಕಾಲೇಜು 5ಗೆ ಬಿಡ್ತಿತ್ತು, ಈ ಥರ ಆಗ್ಬಿಡ್ತಿತ್ತು. ಆಗ ನಮ್ಮಮ್ಮ ಇಷ್ಟೊತ್ತವರೆಗೂ ಕಾಲೇಜ್ ಇರ್ತಲ್ಲ ಹಾಗೆ ಹೀಗೆ ಜನಗಳು ಅಂದಾಗ, ಏನಾದರೂ ಅಂದಾಗ ಅವ್ರಿಗೊಂಥರ ಆಗುತ್ತೆ. ಆಗ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಫಸ್ಟ್ ಇಯರ್ ಬಿ ಕಾಮಲ್ಲಿ ಟಿಲ್ 5ವರೆಗೇ ಕ್ಲಾಸ್ ಇದ್ದಿದ್ದು. ಬಟ್ ನಾನು ಮಿನಿಮಮ್ ಆ 1 ವರ್ಷದಲ್ಲಿ ಜನಗಳು ಹಿಂಗೆ ಮಾತಾಡ್ತಾರೆ, 5 ಗಂಟೆ ಕ್ಲಾಸ್ ಬಿಡುತ್ತೆ, ಊರಿಗೆ ಹೋಗೋಷ್ಟರಲ್ಲಿ 7:15 ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು 4 ಗಂಟೆ ತನಕ ಕ್ಲಾಸ್ ಅಟೆಂಡ್ ಮಾಡ್ತಿದ್ದು. ಲಾಸ್ಟ್ ಪೀರಿಯಡನ್ನು ನಾನು ಅಟೆಂಡೇ ಮಾಡಿಲ್ಲ. ಬಿಕಾಸ್ ನನಗೆ 6 ಗಂಟೆ ಬಸ್ ಸಿಗಲ್ಲ. 6 ಗಂಟೆ ಆದರೆ ಇನ್ನು ಆಟೋ ಬಿಟ್ಟು ಬಸ್ ಆವಾಗ ತಾನೇ ಹೋಗ್ಬಿಟ್ರೆ ಆಟೋ ಎಲ್ಲ ತುಂಬ್ಕೊಳ್ಳೋದು ಲೇಟ್ ಆಗಿಬಿಡುತ್ತೆ. ಮನೆಗೆ ಹೋಗೋಷ್ಟರಲ್ಲಿ 7:15 ಆಗುತ್ತೆ. ಏನು ಅನ್ಕೋತಾರೋ ಜನಗಳು, ಮನೇಲಿ ಏನು ಅನ್ಕೋತಾರೋ ಅನ್ನೋ ಕಾರಣಕ್ಕೆ ನಾನು 1 ವರ್ಷ
ಪೂರ್ತಿ ನಾನು ಲಾಸ್ಟ್ 4 to 5 ಕ್ಲಾಸ್ನ ನಾನು ಅಟೆಂಡೇ ಮಾಡಿಲ್ಲ. ಆ ಪೀರಿಯಡ ನಾನು ಅಟೆಂಡೇ ಮಾಡಿರಲಿಲ್ಲ. ಆಗ ಒಂದು ಸಲ ಅದೇನೋ ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು, ಹಿಂಗೆ ಹೋಗ್ತಿಯಲ್ಲ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಅಂತ. ಆ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೋದಾಗ ಆ ಸರ್ರು ಎಷ್ಟು 1-2 ತಿಂಗಳಿಂದ ತಗೊಂಡಿದ್ರು, 2 ತಿಂಗಳಿಂದ. ಆ 2 ತಿಂಗಳಲ್ಲಿ ನಾನು ಮಿನಿಮಮ್ಮು 3-4 ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಆವಾಗ ಸರ್ರು ಈ ಕ್ಲಾಸ್ ಆದಮೇಲೆ ಸ್ಟಾಫ್ ರೂಮಿಗೆ ಬರಬೇಕು ಅಂತ ಹೇಳಿದ್ರು. ಆಗ ಹೋಗಿದ್ದಕ್ಕೆ ಏನು ರೀಸನ್, ಏನು ಕ್ಲಾಸ್ ಅಟೆಂಡ್ ಮಾಡ್ತಿಲ್ಲ, 2 ತಿಂಗಳಲ್ಲಿ 3-4 ಕ್ಲಾಸ್ ಅಟೆಂಡ್ ಮಾಡಿದ್ದೀರಲ್ಲ, ಏನು ಈ ಥರ ಅಟೆಂಡೆನ್ಸು ಸಾಲ್ಟೇಜ್ ಆಯಿತು ಅಂತ ಅಂದರೆ ಹಾಲ್ ಟಿಕೆಟ್ ಕೊಡಲ್ಲ ನಾನಂತ, ಹಾಗೆ ಹೀಗೆ ಅಂತ ಹೇಳಿದ್ರು. ಆಗ ನನಗೆ ಫುಲ್ಲು ಅಳುನೇ ಬಂದ್ಬಿಡ್ತು, ನನಗೆ ಕಂಟ್ರೋಲ್ ಮಾಡೋಕ್ಕಾಗಲಿ. ಅದಕ್ಕೆ ಏನು ಪ್ರಾಬ್ಲಮ್ ಹೇಳಿ ಏನು ಅಂತ ಕೇಳಿದ್ರು ಸರ್ರು. ಆಗ ಸರ್ ನನಗಿನ್ನೇನು ಅಟೆಂಡೆನ್ಸ್ ಇಲ್ಲ ಅಂದರೆ ಹಾಲ್ ಟಿಕೆಟ್ ಕೊಡಲ್ಲ, ಹಾಲ್ ಟಿಕೆಟ್ ಇಲ್ಲದ್ರೆ ಎಕ್ಸಾಮು. ಆಗ ಮನೇಲಿ ಕೇಳ್ತಾರೆ ಅಟೆಂಡೆನ್ಸ್ ಸಾಲ್ಟೇಜ್ ಆಗೈತೆ ಅಂತಂದರೆ ಏನು ಮಾಡ್ತಿದ್ದೆ, ಕಾಲೇಜಿಗೆ ಹೋಗ್ತಿದ್ದೆ ಹಾಗೆ ಹೀಗೆ ಅಂತ ಕೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಆ ಸರ್ ಹತ್ರ ಅದು ಸರ್ರು ತುಂಬ ಅಂದರೆ ತುಂಬಾ ಒಳ್ಳೆಯವರು. ಆ ಸರ್ ಹತ್ರ ಹೇಳ್ಕೊಂಡೆ, ಸರ್ ಈ ಥರ ಸಿಚುವೇಶನ್ ಹಿಂಗಿದೆ, ಹಿಂಗೆ ಮನೆಗೆ ಹೋಗೋಷ್ಟರಲ್ಲಿ 7:30 ಆಗಿಬಿಡುತ್ತೆ ಸರ್, ನಾನು ಹಾಗೆ ಹಿಂಗೆ ಊರಲ್ಲಿ ಎಲ್ಲ ಈ ಥರ ಹಿಂಗೆ ಮಾತಾಡ್ತಾರೆ, ನಾನು ಅದಕ್ಕೆ ಈ ಕ್ಲಾಸ್ನ ನಾನು ಅಟೆಂಡ್ ಮಾಡ್ತೆ ಅಂತ ಅಂದೆ. ಆಗ ಸರ್ರು ಕನ್ವಿನ್ಸ್ ಆದರು, ಈ ಥರ ಅದು ಹೆಂಗೆ ಅಂತ ನೋಟ್ಸ್ ಆದರೂ ಬರ್ಕೋತಿದ್ದೀರಾ ಅಂತ ಕೇಳಿದ್ರು. ಆ ಸರ್ ನೋಟ್ಸ್ ಬರ್ಕೊಂಡು ಓದ್ಕೋತೀನಿ ಸರ್, ಇದು ಹಿಂಗೆ ಏನಾರು ಇಂಪಾರ್ಟೆಂಟ್ ಕ್ಲಾಸ್ ಇದ್ದಾಗ ಅಟೆಂಡ್ ಮಾಡ್ತೀನಿ ಸರ್ ಅಂದೆ. ಆಗ ಸರ್ ಆಯಿತು ಅಂತ ಒಪ್ಕೊಂಡ್ರು. ಇದೇ ಥರ ವರ್ಷ ಪೂರ್ತಿ ನಾನು ಆ ಕ್ಲಾಸ್ಗೆ ನಾನು 4 to 5 ಆ ಪೀರಿಯಡ್, ಲಾಸ್ಟ್ ಪೀರಿಯಡ್ ನಾನು ಹೋಗೇ ಇರಲಿಲ್ಲ. ಸದ್ಯಕ್ಕೆ ಆಮೇಲೆ ಸೆಕೆಂಡ್ ಇಯರ್ ಬಂತು. ಸೆಕೆಂಡ್ ಇಯರು ನಮಗೆ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪಡವಾರಹಳ್ಳಿಲಿ ಆಯ್ತಲ್ಲ, ಅಲ್ಲಿಗೆ ಶಿಫ್ಟ್ ಆಯಿತು. ಅಲ್ಲಿಗೆ ಆದಮೇಲೆ ಸದ್ಯಕ್ಕೆ ನಮಗೆ ಟೈಮಿಂಗ್ಸು ತುಂಬ ಚೇಂಜ್ ಆಯಿತು. ಅಂದರೆ 10 to 4 ಇತ್ತು, ಕರೆಕ್ಟಾಗಿ ಎಕ್ಸಾಕ್ಟ್ 4ಗೆ ಕ್ಲಾಸ್ ಬಿಡ್ತಿತ್ತು, ಒಂದೊಂದ್ಸಲ 3ಗೆ ಕ್ಲಾಸ್ ಬಿಡ್ತಿತ್ತು. ಆ ಥರ ಇದ್ದಾಗ ಕರೆಕ್ಟಾಗಿ ನಾನು 6 ಗಂಟೆ ಬಸ್ನ ಕ್ಯಾಚ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಆಗಲೂ ಜನಗಳು ಮಾತಾಡೋರು ಮಾತಾಡ್ತಿರ್ತಾರೆ ಅಲ್ವಾ, ಹಾಗೆ ಹಿಂಗೆ ಅಂತ. ಬಟ್ ಆ ಟೈಮಲ್ಲಿ ಏನಪ್ಪ ಅಂದರೆ ನಾನು ಅಷ್ಟು ತಲೆ ಕೆಡಿಸ್ಕೊಟ್ಟಿರ್ಲಿಲ್ಲ. ಅಯ್ಯೋ ಇವರು ಆವಾಗಲಿಂದನೂ ಮಾತಾಡ್ತಾನೆ ಇದ್ದಾರೆ ಬಿಡು ಅಂತ ಅಂದ್ಕೊಂಡು. ಬಟ್ ನಮ್ಮಮ್ಮ ಹೆಂಗೆ ಅಂತಂದರೆ ಅವ್ರು ಹಂಗೆ ಮಾತಾಡಿದಾಗ ಏನಾದರೂ ಹಿಂಗೆ ಅವ್ರಿಗೆ ಬೇಜಾರಾದಾಗ ಅವ್ರು ನನ್ನ ಹತ್ರ ಹೇಳೋರು. ನಾನು ಸುಮ್ಮನೆ ಅವ್ರ ಹತ್ರನೂ ವಾದ ಮಾಡೋಕ್ಕಾಗ್ತಿರ್ಲಿಲ್ಲ, ನನಗೂ ತುಂಬಾ ಬೇಜಾರು. ಈ ಜನಗಳು ಯಾಕೆ ಹಿಂಗೆ ಮಾತಾಡ್ತಾರೆ ಅನ್ನೋ ಥರದಲ್ಲಿ ಆಯಿತು. ಆಮೇಲಿಂದ ನೆಕ್ಸ್ಟು ಅದು ಟಿಕ್ ಟ್ಯಾಕ್ ಅನ್ನೋದು ಬಂತು. ಟಿಕ್ ಟ್ಯಾಕ್ ಬಂದಾಗ ಮಾಮೂಲಿ ಎಲ್ರಿಗೂ ಆಸೆ ಇರುತ್ತೆ, ಕಾಮನಾಗಿ ಎಲ್ಲ ಮಾಡ್ತಿದ್ರು ಅಂತ ನಾನು ಅನ್ಕೋತೀನಿ. ಕೆಲವು ಜನಗಳು ಬಿಟ್ಟು ಎಲ್ಲ ಮಾಡ್ತಿದ್ರು ಅಂತಲೇ ಅನ್ಕೋತೀವಿ. ನಾವೇನು ಫುಲ್ಲು ಯಾವ್ಯಾವ ಥರನೋ ಡ್ರೆಸ್ ಹಾಕ್ಕೊಂಡು ಹೆಂಗೆಂಗೋ ಮಾಡ್ತಿರ್ಲಿಲ್ಲ. ಇರೋ ಡ್ರೆಸ್ಸಲ್ಲಿ ಹೆಂಗೆ ಡೀಸೆಂಟಾಗಿ ಮಾಡ್ತಿದ್ವು ಹಂಗೆ ಮಾಡ್ತಿದ್ದು. ಬಟ್ ಅದನ್ನ ಪೋಸ್ಟ್ ಮಾಡ್ತಿದ್ವಲ್ಲ, ಹಾಗಾಗಿ ಅಯ್ಯೋ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ, ಟಿಕ್ ಟಾಕಲ್ಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಇವೆಲ್ಲ ಬೇಕಾ, ಹಿಂಗೆಲ್ಲ ಮಾಡಬೇಕಾ, ಹಂಗೆ ಹಿಂಗೆ ಸುಮ್ಮನೆ ಹೋಗ್ಬೇಕು ಬರಬೇಕು, ಏನೋ ಫೋನ್ ತಗೊಟ್ಟಿರೋದಕ್ಕೆ ಮನೆಯವ್ರಿಗೆ ಮಾಡ್ಕೊಂಡಿರೋಕ್ಕೆ, ಅದ್ರ ಬಿಟ್ಟು ಹಿಂಗೆ ಮಾಡೋದು, ಅದಕ್ಕೆ ಪೋಸ್ಟ್ ಮಾಡೋದು, ಇದಕ್ಕೆ ಹಾಕೋದು, ಅದೇನೇನೋ ಇದ್ದಾವಂತೆಲ್ಲ ಫೇಸ್ಬುಕ್ಕು ಅವಕ್ಕೆಲ್ಲ ಹಾಕೋದು, ಎಲ್ಲ ನೋಡ್ತಾರೆ ಹಂಗೆ ಹಿಂಗೆ ಅಂತ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಆಗ ನಮ್ಮಮ್ಮ ಇದೇನು ಇದು ಹಿಂಗೆಲ್ಲ ಅವ್ರ ಫೋನ್ಗೆ ಹೋಗಿದ್ದದೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಅಂದರೆ ನಮ್ಮ ಅಜ್ಜಿ ಇದ್ದರು, ನಮ್ಮ ಅಜ್ಜಿಗಂತೂ ಫುಲ್ ಇದು, ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಅಂತ. ಈ ಜನಗಳು ಅಯ್ಯೋ ಹಿಂಗೆ ನಿಮ್ಮ ಮಗಳನ್ನ ಹಿಂಗೆ ಫೋನಲ್ಲಿ ನೋಡಿದೆ, ಹಂಗೆ ನೋಡಿದೆ, ಹಿಂಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಬಂದ್ಬಿಟ್ಟು ಹಂಗಂತೆ ಅವ್ರ ಫೋನ್ಗೆ ಹೋಗಿದ್ದದಂತೆ ಇವ್ರ ಫೋನ್ಗೆ ಹೋಗಿದ್ದದಂತೆ, ನೀನು ಇದೆಲ್ಲ ಯಾಕೆ ಮಾಡಿ ಹಿಂಗೆ ಹೋಗ್ಬೇಕು ಬರಬೇಕು ಕಾಲೇಜಿಗೆ, ಫೋನ್ ತಗೊಟ್ಟಿರೋದೆ ಹಿಂಗೆ ಅಂತ ಫುಲ್ಲು ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ಹಂಗೆ ಆಗ ಅವ್ರಿಗೆ ಹೆಂಗೆ ಹೇಳೋದು ಅಂತಲೂ ಅರ್ಥ ಮಾಡ್ಕೊಳ್ಳೋರಿಗೆ ಹೇಳ್ಬೋದು. ಈಗ ಅವ್ರಿಗೆ ಎಜುಕೇಟೆಡ್ ಆಗಿಲ್ಲ ಅವರು, ಬಟ್ ಹೇಳಿದ್ರೆ ಅವ್ರು ತಲೆಗೆ ತಗೊಳ್ಳಲ್ಲ. ಅವ್ರು ಹಂಗೆ ಅಂತಾರಲ್ಲ, ಇವ್ರು ಹಿಂಗೆ ಅಂತಾರಲ್ಲ, ಹಂಗೆ ಹಿಂಗೆ ಅನ್ನೋ ಥರದಲ್ಲಿ ಆಯಿತು. ಆಮೇಲೆ ಕೊನೆಗೆ ನನ್ನ ಡಿಗ್ರಿ ಆದಮೇಲೆ ನಂದು ಮದುವೆ ಆಯಿತು. ಆಗ ಮದುವೆ ಆದಮೇಲೂ ಏನು ನಾನು ಅಷ್ಟು ಹೆದರ್ಕೊಳ್ಳಿಲ್ಲ. ಆವಾಗ ನನಗೊಂಥರ ಫ್ರೀಡಮ್ ಸಿಕ್ಕಂಗೆ ಆಯಿತು ನಾನು ಮದುವೆ ಆದಮೇಲೆ. ಆ್ಯಕ್ಚುಲಿ ಅಂದರೆ ನಮ್ಮ ಹಸ್ಬೆಂಡ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಯಾರು ಏನಂದ್ರು ಅವ್ರು ತಲೆನೇ ಕೆಡಿಸ್ಕೊಳ್ಳಿ, ನಿನ್ನ ಇಷ್ಟದಂಗೆ ನೀನಿರು ಅಂತಲೇ ಹೇಳ್ತಿದ್ರು ಅವರು. ಹಾಗಾಗಿ ಅವರೇ ಅಂತ ಅಂದರೆ ಇಲ್ಲಿ ಇಲ್ಲದೇ ಇರೋ ಫ್ರೀಡಮ್ಮು ನನಗೆ ನಮ್ಮ ಹಸ್ಬೆಂಡಿಂದನೇ ಸಿಕ್ತು ಅಂತಲೇ ಹೇಳ್ಬೋದು. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಈ ವಿಡಿಯೋ ನೋಡ್ಕೊಂಡವರು ಹಿಂಗೆ ಮಾತಾಡಿದಾಳೆಲ್ಲ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನನಗೆ ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ. ನನಗೆ ಅದೇನೋ ಒಂದು ಲಕ್ ಅಂತ ಅಂದರೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ಅಂತಂದರೆ ಎಲ್ಲಿಂದನೂ ಸಿಗದೇ ಇರೋದು
ಇಲ್ಲ ಒಂದು ಸಿಕ್ಕಿದೆ ಅಂತ ಅಂದರೆ ಅದನ್ನ ನಾನು ನಮ್ಮ ವರುಣ್ ಅಂತಲೇ ಹೇಳ್ಕೊತೀನಿ. ನಾನು ಏನಕ್ಕೆ ಅಂತಂದರೆ ಅವರು ನನಗೆ ಯಾವುದೇ ಥರ ಡ್ರೆಸ್ ಹಾಕಲಿ, ನಾನು ಎಲ್ಲಿಗೆ ಹೋಗಲಿ, ಮತ್ತು ನಾನು ಏನು ಪ್ರತಿಯೊಂದು ನಾನು ಏನು ಕೇಳ್ತೀನಿ ಎಲ್ಲನೂ ತಗೊಡ್ತಾರೆ. ಮತ್ತು ತಗೊಡೋದಂತ ಅಲ್ಲ, ಕಾಮನಾಗಿ ಈ ಥರ ಡ್ರೆಸ್ ಹಾಕ್ಕೊಂಡ್ರೆ, ಇವನ್ ಅವ್ರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರು ನನಗೇನು ಅನ್ನಲ್ಲ. ಪ್ರತಿಯೊಂದಕ್ಕೂ ನನಗೆ ಸಪೋರ್ಟ್ ಮಾಡ್ತಾರೆ. ನಿಮಗೆ ಕಂಫರ್ಟಬಲ್ ಆಗಿದ್ದರೆ ಸಾಕು, ಅದು ನೀನು ಹಾಕೋ, ಏನೂ ಕೇಳಲ್ಲ. ಬಟ್ ನಾನು ಹೆಂಗಿದ್ರು ಹೆಂಗೆ ರೀಲ್ಸ್ ಮಾಡಲಿ, ಏನೇ ಮಾಡಲಿ ಅದಕ್ಕೇನೂ ಕೇಳ್ತಿರ್ಲಿಲ್ಲ. ಇವನ್ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗಲ್ಲೇ, ಇದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೂ ಕಾರಣ ನಮ್ಮ ವರುಣೇ ಅಂತಲೇ ನಾನು ಹೇಳ್ಬೋದು. ಅಷ್ಟಂದರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅವರು ನನಗೆ ಅಂತಲೇ ಹೇಳ್ಬೋದು. ನನಗೆ ಎಲ್ಲಿ ಬೇರೆ ಕಡೆಯಿಂದ, ಈಗ ಅಮ್ಮ ಕಡೆಯಿಂದ ಏನೂ ಸಪೋರ್ಟ್ ಸಿಕ್ಕಿಲ್ಲ ಅಂತ ಅಂದರು. ನಾನು ಇದ್ದಾಗ ಅವರು ಸಪೋರ್ಟ್ ಮಾಡ್ತಿದ್ರಿಲ್ಲ ಅಂತ, ಬಟ್ ಬೇರೆ ಜನಗಳು ಏನು ಮಾತಾಡ್ಕೋತಾರೆ ಅಂತ. ಬಟ್ ನನ್ನ ಮದುವೆ ಆದಮೇಲೆ ನಾನು ಅವರು ಈಗ ಮಾತಾಡ್ತಾರೆ ಆಗ ಮಾತಾಡ್ತಾರೆ ಅನ್ನೋದು ನನ್ನ ತಲೆಯಿಂದನೇ ತೆಗ್ದಾಕ್ಬಿಟ್ಟೆ. ಯಾಕಂತಂದರೆ ನಮ್ಮ ವರುಣ್ ನಂಗೆ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ, ನಾನೇನಕ್ಕೆ ಅವ್ರಿಗೆ ಹೆದರ್ಕೋಬೇಕು. ಈಗ ಒಂದು ಅಮ್ಮನ ಮನೇಲಿದ್ದಾಗ ಆ ಭಯ ಇರ್ತದೆ, ಹಂಗೆ ಹಿಂಗೆ ಅಂತ ಅಂದರೆ ಏನೋ ಅನ್ನೋ ಥರ. ಈಗ ನಮ್ಮ ಹಸ್ಬೆಂಡೇ ನಂಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ, ಅವರೇ ನನಗೆ ಕ್ರಿಯೇಟ್ ಮಾಡುವಂಥ, ಅವರೇ ರೀಲ್ಸ್ ಮಾಡುವಂಥ ಅಂತಾರೆ. ಆದ್ದರಿಂದ ನಾನೇನಕ್ಕೆ ಅವ್ರಿಗೆ ಹೆದರ್ಕೋಬೇಕು ಅನ್ನೋ ಥರದಲ್ಲಿ ನಾನು ಏನಕ್ಕೂ ನಾನು ಬೇರೆ ಜನಗಳು ಅಂದಿರೋದಕ್ಕೆ ನಾನು ತಲೆ ಕೆಡಿಸ್ಕೊಳ್ದೇನೆ ನಾನು ಈ ಥರ ಮಾಡ್ಕೊಂಡು ಹೋಗ್ತಿದ್ದೀನಿ. ಇದನ್ನ ನಾನು ನಿಮಗೆ ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂತಂದರೆ, ನನ್ನ ಥರನೇ ತುಂಬ ಹೆಣ್ಮಕ್ಳು ಫೇಸ್ ಮಾಡ್ತಿದ್ದಾರೆ ಪ್ರಾಬ್ಲಮ್ಮ ಅನ್ನೋದು ನನಗೆ ಗೊತ್ತು. ಬಟ್ ಎಲ್ಲ ಲಿಮಿಟಾಗೇ ಇರಲಿ, ಬಟ್ ಅತಿಯಾಗಿ ಅವರು ಮಾತಾಡೋರು ಹೆಂಗಿದ್ರೂ ಮಾತಾಡ್ತಾನೇ ಇರ್ತಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅನ್ನೋದಕ್ಕೋಸ್ಕರ ನಾನು ಇದು ವಿಡಿಯೋ ಮಾಡ್ತಿದ್ದೀನಿ. ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ, ಬೆಳೆದ್ರು ಮಾತಾಡ್ತಾರೆ, ಕೆಟ್ಟರು ಮಾತಾಡ್ತಾರೆ, ಮಾತಾಡೋರಿಗೆ ಹಿಂಗೆ ಕುತ್ಕೊಂಡ್ರು ಮಾತಾಡ್ತಾರೆ. ಹಿಂಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ನನ್ನ ಮುಂದೆ ಮಾತಾಡೋಕ್ಕೆ ಅವ್ರಿಗಾಗಲ್ಲ. ನನಗೆ ಏನೇ ಡೌಟ್ ಇರಲಿ ಅವ್ರಿಗೆ ಬಂದು ನನ್ನ ಹತ್ರನೇ ಹಿಂಗೆ ಮಾಡ್ತೀಯಲ್ಲ ಹಂಗೆ ಮಾಡ್ತೀಯಲ್ಲ ಅಂತ ಕೇಳಿ ನಾನು ಹೇಳ್ತೀನಿ. ಬಟ್ ಆ ಥರ ಕೇಳಲ್ಲ ಅವರು. ಸುಮ್ಮನೆ ಈಗ ನಮ್ಮ ಅಜ್ಜಿಗೆ ಏನಂದರೆ ಏನು ತಲೆ ಅಂದರೆ ಗೊತ್ತೇ ಇರುತ್ತೆ ನಾನು ಇದನ್ನ ಹೇಳ್ತಿರೋದು. ಅವ್ರಿಗೆ ಏನೂ ಗೊತ್ತಾಗಲ್ಲ, ಅವರು ಎಜುಕೇಟೆಡ್ ಆಗಿಲ್ಲ, ಅವ್ರಿಗೇನೂ ಗೊತ್ತಾಗಲ್ಲ. ಈಗ ಫೋನ್ಗಳಲ್ಲಿ ನಮಗಿಂತ ಹೆಚ್ಚೆಚ್ಚಾಗಿ ಹೆಂಗೆಂಗೋ ರೀಲ್ಸ್ ಮಾಡೋರು, ಹೆಂಗೆಂಗೋ ವೀಡಿಯೋಸ್ ಮಾಡೋರು ಇರ್ತಾರೆ. ನಾವೇನಾರು ಆ ಥರ ಮಾಡ್ತಿದ್ದಾವ? ಆ ಥರ ಎಲ್ಲ ಮಾತಾಡೋಕ್ಕೆ ಜನಗಳು ಹೇಳಿ, ಅದೊಂದು ಹೇಳಿ. ನಾವೀಗ 2 ಇಯರ್ಸ್ ಆಯಿತು ಇಲ್ಲಿ KR ನಗರಕ್ಕೆ ಬಂದು. ನಾನು ನಮ್ಮ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಮದುವೆ ಆಗಿರೋದು. ಬಟ್ 2 ಇಯರ್ಸಿಂದ ನಾವು ಇಲ್ಲಿ KR ನಗರದಲ್ಲಿ ಇದ್ದೀವಿ ಅಷ್ಟೇ. ಬಟ್ ಇದು ಮಾತ್ರಕ್ಕೆ ನಮಗೆ ಪ್ರಾಬ್ಲಮ್ಗಳು ಇಲ್ಲ ಅನ್ನೋ ಥರ ಅಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಆದದ್ದು ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ. ಹಂಗಂತ ಅಂದ್ಬಿಟ್ಟು ಅಯ್ಯೋ ಪ್ರಾಬ್ಲಮ್ ಇದೆ ಅಂತ ಅದನ್ನೇ ಯೋಚನೆ ಮಾಡ್ಕೊಂಡು ಕೂರೋಕ್ಕಾಗಲ್ಲ. ಅಂತಂದರೆ ಈಗ ನಮ್ಮ ಪ್ರಾಬ್ಲಮ್ ಇರ್ತದೆ ಹೆಂಗಂದ್ರೆ ನಾವೆಲ್ಲೂ ಹೋಗೋಕ್ಕಾಗಲ್ವಾ, ನಾವೆಲ್ಲೂ ಹೋಗ್ಬಾರ್ದಾ, ಎಲ್ಲೂ ಒಂದು ಒಳ್ಳೆ ಡ್ರೆಸ್ ಹಾಕೋಬಾರ್ದಾ. ಬಟ್ ಆ ಥರ ಆದಾಗ ನಮ್ಮ ಅಜ್ಜಿಗೆ ಹಿಂಗೆ, ನಮ್ಮ ಅಜ್ಜಿ ಏನಾರು ಹೊಲ್ದ ಹತ್ರ ಅಲ್ಲಿ ಇಲ್ಲಿ ಹೋಗ್ತಾರಲ್ಲ, ಹಾಗೆ ಹೇಳ್ತಾರೆ, ಅಯ್ಯೋ ಅವ್ರಿಗೇನು ಕಡಿಮೆ ಆಗೈತೆ, ಅವರು ಚೆನ್ನಾಗೇ ಇದ್ದಾರಲ್ಲ, ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಹಂಗೆ ಹಿಂಗೆ ಚೆನ್ನಾಗೇ ಇದ್ದಾರಲ್ಲ, ನೀವ್ಯಾಕೆ ಹಿಂಗೆ ಹಂಗೆ ಅಂತ ಎಲ್ಲ ಹೇಳ್ತಾರೆ. ಈಗ ಯೂಟ್ಯೂಬ್ ಮಾಡ್ತಿರೋದ್ರಿಂದ ಎಲ್ಲರದ್ದು ಇದಕ್ಕೂ ಹೋಗಿರುತ್ತೆ. ಅವ್ರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಅವ್ರಿಗೆ ನೋಟಿಫಿಕೇಷನ್ ಬಂದಿರುತ್ತೆ, ವಿಡಿಯೋ ನೋಡಿರ್ತಾರೆ. ನೋಡಿದ್ವಾ, ಕೊಟ್ಟರೆ ಲೈಕ್ ಕೊಡಲಿ, ಸಪೋರ್ಟ್ ಮಾಡೋಂಗಿದ್ರೆ ಸಪೋರ್ಟ್ ಮಾಡಲಿ. ಅದು ಬಿಟ್ಟು ಹಿಂಗೆ ಮಾಡ್ತಿದ್ದಾರೆ ಹಂಗೆ ಮಾಡ್ತಿದ್ದಾರೆ ಅಂತ ನಮ್ಮ ಅಮ್ಮಂಗೆ ಹೇಳೋದು, ಇಲ್ಲ ಅಂತಂದರೆ ನಮ್ಮ ಅಜ್ಜಿಗೆ ಹೇಳೋದು, ಅದೆಲ್ಲ ಏನಕ್ಕೆ ಅನ್ನೋದು ನನ್ನದು ಒಂದಿದು. ನಿಮಗೂ ಇಷ್ಟ ಐತೆ, ನಿಮ್ಮ ಹತ್ರನೂ ಫೋನ್ ಇದೆ. ಈಗ ನಾನು ಹೇಳ್ತಿರೋದು ಇಷ್ಟೇ, ಈಗ ನಿಮ್ಮ ಹತ್ರ ಫೋನ್ ಇದೆ ತಾನೇ, ನೀವು ವೀಡಿಯೋಸ್ನ ನೋಡ್ತೀರಾ, ನೀವು ಮಾಡಿ, ಯಾರು ಬೇಡ ಅಂತಾರೆ. ಈಗ ಅದು ಬಿಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳೋಂಥದ್ದೇನು ಅನ್ನೋದು ನನ್ನ ಪ್ರಶ್ನೆ. ಹೇಳೋಂಥದ್ದೇನು? ಏನಾದರೂ ನಾವು ಬೇರೆ ಥರ ಕೆಟ್ಟದಾಗಿ ಏನಾದರೂ ಮಾಡ್ತಿದ್ದೀವಾ? ಅದನ್ನಾರು ಹೇಳ್ಬಿಡಿ. ಅಟ್ಲೀಸ್ಟ್ ನನಗೆ ಅಲ್ಲೇ ಕಮೆಂಟ್ ಮಾಡಿಬಿಡಿ. ನನ್ನ ನಂಬರ್ ಇದ್ದರೆ ನನಗೆ ಫೋನ್ ಮಾಡಿಬಿಟ್ಟು ಕೇಳಿ. ಇದು ನನ್ನ ರಿಕ್ವೆಸ್ಟು. ನಾನು ಇಲ್ಲಿ ಯಾರು ಅಂದಿದ್ದಾರೆ ಅವ್ರಿಗೇ ವಿಡಿಯೋ ಡೆಡಿಕೇಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ತಿದ್ದೀನಿ. ಅದನ್ನೇ ನಾನು ಹೇಳ್ತಿರೋದು. ಈಗ ನಾನು ತಪ್ಪಾಗಿ ಮಾಡ್ತಿದ್ದೀನಿ ಅಂತ ಅಂದರೆ ಕಮೆಂಟ್ ಹಾಕ್ಬಿಡಿ, ಇಲ್ಲ ಅಂದರೆ ನಾನು ಅರ್ಥ ಮಾಡ್ಕೋತೀನಿ. ಇದರಿಂದ ಇದು ತಪ್ಪಾಗಿದೆ, ಅದಕ್ಕೆ ಹಿಂಗೆ ಹಾಕಿದ್ದಾರೆ ಅನ್ನೋದು ಅರ್ಥ. ಹಂಗೆ ನನ್ನ ಲೈಫ್ ಸ್ಟೈಲು ಹೆಂಗಿದೆ ಅನ್ನೋದನ್ನ ನಾವು ತೋರಿಸ್ತಿದ್ದೀವಿ ಅಷ್ಟೇ. ನಮಗೂ ಬೇರೆಯವ್ರದ್ದು ವೀಡಿಯೋಸ್ ನೋಡಿದ್ರೆ ನೀವು ಏನೇನೋ ಅಲ್ಲ, ನಾವೇ ಎಷ್ಟೋ ಬೆಟರಾಗಿ ಮಾಡ್ತಿದ್ವಿ ಅಂತ ಹೇಳ್ಕೊತೀನಿ. ಅದು ಬೇರೆಯವ್ರ ಥರ ನಾವೇನು ಬೇರೆ ಥರ ಮಾಡ್ತಿಲ್ವಲ್ಲ ಆಡ್ಕೊಂಡು ನಗೋಕ್ಕೆ. ಹೇಳಿ, ನಮ್ಮ ಇಷ್ಟ, ನಮ್ಮ ಮನೆಯವರೇ ನನಗೆ ಸಪೋರ್ಟ್ ಮಾಡಬೇಕಾದ್ರೆ ನೀವೆಲ್ಲ ಹೇಳ್ದೇ ಇದ್ರೇನು, ಮಾತಾಡದೇ ಇದ್ರೇನು? ಈಗ ನಿಮಗೂ ಆಗುತ್ತೆ ತಾನೆ, ನಿಮ್ಮ ಫೋನಲ್ಲಿ ನಿಮಗೂ ಫೋನ್ ಇದೆ ತಾನೆ, ನೀವು ಮಾಡಿ, ನಾವೇನಾದರೂ ಹೇಳ್ತೀವಾ? ಬಟ್ ಜನ್ರೇಷನ್ನಿಂದ ಜನ್ರೇಷನ್ ಚೇಂಜ್ ಆಗಿರುತ್ತೆ. ನಿಮ್ಮ ಥರನೇ ಇರಬೇಕು, ಹಿಂಗೆ ಇರಬೇಕು ಅಂತ ಅನ್ನೋದು ಆವಾಗಿನಿದು. ಇವಾಗಿನ ಪ್ರತಿಯೊಂದರೂ ಬೇರೆ ಬೇರೆ ಥರ ಟ್ರೆಂಡಲ್ಲಿದ್ದಾರೆ. ಇವ್ರು ಹಂಗಂತಾರೆ, ಎಲ್ಲಿ ಲೈಫ್ ಟೈಮ್ ಫುಲ್ಲು
ಅಯ್ಯೋ ಅವ್ರು ಹಿಂಗಂತಾರೆ ಇವ್ರು ಹಿಂಗಂತಾರೆ, ಅವ್ರು ನೋಡ್ಕೊಂಡು ಹೋಗ್ತಾರೆ ಇವ್ರು ನೋಡ್ಕೊಂಡು ಹೋಗ್ತಾರೆ, ಹಿಂಗೆ ಇದ್ಬಿಡೋಣ ಕಣಪ್ಪ ಅನ್ನೋ ಥರ ಅಲ್ಲ ಇವಾಗಿನಿದು. ಬಟ್ ಇದೀವಿ ಬೇರೆಯವರು ಆಡ್ಕೊಳ್ಳೋ ಥರ ಅಂತೂ ಇಲ್ಲ, ಇದೀವಿ. ಬಟ್ ನಮ್ಗೆ ಇಷ್ಟ ಆದಂಗೆ ನಾವು ವೀಡಿಯೋ ಮಾಡ್ಕೋತೀವಿ. ಆದರೆ ನಿಮ್ಗೇನಾದರೂ ಪ್ರಾಬ್ಲಮ್ ಆಯಿತಾ? ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಯಾರು ನನ್ನ ವೀಡಿಯೋಸ್ನ ನೋಡಿ ಅಯ್ಯೋ ಹಿಂಗೆ ಮಾಡ್ತಿದ್ದಾರೆ, ಅವ್ರಿಗೇನು ಹಂಗೆ ಚೆನ್ನಾಗಿದ್ದಾರೆ ಹಿಂಗೆ ಚೆನ್ನಾಗಿದೆ, ಅಲ್ಲಿ ಸುತ್ತಾರೆ ಇಲ್ಲಿ ಸುತ್ತಾರೆ, ಈ ಥರ ಬಟ್ಟೆ ಹಾಕೋತಾಳೆ ಆ ಥರ ಬಟ್ಟೆ ಹಾಕೋತಾಳೆ, ಹಿಂಗೆ ತಿಂತಾರೆ ಹಿಂಗೆ ಹೋಟ್ಲಿಗೆ ಹೋಯ್ತಾರೆ ಹಂಗೆ ಹೋಯ್ತಾರೆ ಅನ್ನೋ ಥರ ಎಲ್ಲ ಹೇಳಿದ್ದೀರಲ್ಲ, ಗೊತ್ತಿಲ್ಲದೆ ಇರೋರಿಗೆಲ್ಲ ಹೇಳಿದ್ದೀರಲ್ಲ. ಆದರೆ ನಿಮ್ಗೇನಾದರೂ ನನ್ನ ಇದರಿಂದ ನಿಮ್ಗೇನಾದರೂ ಏನಾದ್ರು ಅನ್ನಿಸ್ತಿದ್ರೆ ಕಮೆಂಟ್ ಹಾಕ್ಬಿಡಿ, ತಿದ್ಕೋತೀನಿ. ಅಟ್ಲೀಸ್ಟ್ ನಾನು ಏನು ತಪ್ಪು ಮಾಡ್ತಿದ್ದೀನಿ ವೀಡಿಯೋದಲ್ಲಿ ಅನ್ನೋದನ್ನ ಹೇಳಿದ್ರೆ ನಾನು ಹೆಂಗೆ ಅಂತ ನಾನು ತಿದ್ಕೋತೀನಿ. ಅದೇ ತುಂಬ ದಿನದಿಂದ ಅಂದ್ಕೊಂಡೇ ಇದ್ದು ವೀಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದನೇ ಅಂದ್ಕೊಂಡೆ. ಬಟ್ ಟೈಮ್ ಆಗಿರಲಿಲ್ಲ. ಇವತ್ತು ಮಾಡಿದ್ದೀನಿ. ಕೆಲವು ವಿಷಯಗಳು ಮದುವೆ ಆದಮೇಲೂ ಇದೇ ಥರ ಅವ್ರ ಬಗ್ಗೆನೇ ಮಾತಾಡೋದು ಈ ಥರ ಹಿಂಗೆ ಬಟ್ಟೆ ಹಾಕೋತಾರೆ. ಈಗ ಮದುವೆ ಆಯಿತು, ಕಾಲೇಜ್ಗೆ ಹೋಗ್ಬೇಕಾದ್ರಂತೂ ಈಗ ಜೀನ್ಸು ಪ್ಯಾಂಟು ಹಾಕೊಂಡ್ರಂತೂ ಅಯ್ಯೋ ಹಿಂಗೆ ಹಾಕೊಂಡು ಕಾಲೇಜ್ಗೆ ಹೋಗ್ತಾಳೆ, ಹಿಂಗೇನು ಮಾಡ್ತಾರೆ ಅಂತ ಮಾತಾಡ್ತೀನಿ. ಈಗ ಮದುವೆ ಆದಮೇಲೆ ನಮ್ಮ ಮನೆಯವರೇ ನನ್ನ ಕೇಳ್ತಿಲ್ಲ, ನಮ್ಮ ಮನೆಯವರೇ ನನ್ನ ಫ್ರೀಡಮಲ್ಲಿ ಇರೋ ಥರ ಇದ್ದಾರೆ ಅಂತ. ನಿಮ್ಗೇನು ಪ್ರಾಬ್ಲಮ್ಮು? ನಾನು ಯಾವ ಥರ ಬಟ್ಟೆ ಹಾಕೊಂಡ್ರೆ ನಿಮ್ಗೇನು ಕಷ್ಟ ಹೇಳಿ? ಆಯಿತು, ಅದಕ್ಕೆ ಕ್ವಶನ್ಗೆ ಆನ್ಸರನ್ನು ಮಾಡಿ ನೋಡೋಣ ಏನು ಅಂತ. ನಮಗೂ ಗೊತ್ತು, ನಮಗೆ ಡ್ರೆಸ್ ಸೆನ್ಸ್ ಹೆಂಗಿರುತ್ತೆ, ಹೆಂಗೆ ಹಾಕೊಂಡ್ರೆ ಹೆಂಗೆ ಕಾಣ್ತೀವಿ ಅನ್ನೋದು ಗೊತ್ತು ಅಂತ ನಾವು ಇದ್ದೀವಿ. ಅದೇನು ತುಂಬ ಅಕ್ವರ್ಡಾಗಿ ಏನು ಹಾಕೋತಿಲ್ಲ ಅಲ್ವಾ? ಹಿಂಗಿದ್ದಾರೆ, ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ. ಹೌದು, ನಾವೇನು ಮಾಡ್ತೀವಿ ನಾವು ಅದನ್ನ ಹಾಕೋತೀವಿ, ಅದು ಸ್ಟೇಟಸ್ಗೆ ಹಾಕೋತೀವಿ, ತಪ್ಪೇನು? ವೀಡಿಯೋ ಮಾಡ್ತೀವಿ, ತಪ್ಪೇನು? ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರು ಬೇರೆ ಬೇರೆ ಥರ ಮಾಡ್ತಿರ್ಬೇಕಾದ್ರೆ ನಮ್ಮ ಇಷ್ಟದ ಪ್ರಕಾರ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ. ಈಗ ವೀಡಿಯೋ ನೀವು ನೋಡ್ತೀರಾ ಅಲ್ವಾ? ನೋಡಂಗಿದ್ರೆ ನೋಡಿ, ಇಲ್ಲ ಅಂತಂದರೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ಇಲ್ಲ ಸಪೋರ್ಟ್ ಮಾಡೋಂಗಿದ್ರೆ ಸಪೋರ್ಟ್ ಮಾಡಬೇಕು. ನಮ್ಮೂರು ಹುಡುಗಿ ಹಿಂಗೆ ಮಾಡ್ತೈತೆ, ಈಗಿನ ಇದರಲ್ಲಿ ಎಲ್ಲ ಮಾಡ್ತಿದ್ದಾರೆ, ತಾಳು ಸಪೋರ್ಟ್ ಮಾಡೋಣ, ಲೈಕ್ ಮಾಡೋಣ, ನೋಡೋಣ ವೀಡಿಯೋನ ಅನ್ನೋ ಥರ ಇರಬೇಕು ಹೊರ್ತು ಅಯ್ಯೋ ಹಿಂಗೆ ಮಾಡ್ತಿದ್ದಾರೆ ತಾಳು ಅವ್ರ ಮನೆಯವ್ರಿಗೆ ಹೇಳ್ಬಿಡೋಣ, ಬೈಸ್ಬಿಡೋಣ ಒಂದು ಸ್ವಲ್ಪ ಅವ್ರಿಗೆ ಅನ್ನೋ ಥರದಲ್ಲಿ ಇರಬಾರ್ದು ಅಂತ ಅನ್ಕೋತೀನಿ. ಈವನ್ ನಾನು ಯೂಟ್ಯೂಬಲ್ಲಿ ಲೈವು ಸ್ವಲ್ಪ ದಿನ ನಿಲ್ಸಿದ್ದಕ್ಕೆ ಕಾರಣವೂ ಹೌದು. ಅದು ಲೈವ್ ಮಾಡ್ತಿರ್ಬೇಕಾದ್ರೂ ಮಾತಾಡೋದು, ಅಯ್ಯೋ ಲೈವಲ್ಲಿ ಹಿಂಗೆ ಮಾತಾಡೋದು, ಕಮೆಂಟ್ ಮಾಡ್ತಾರೆ ಅದಕ್ಕೆಲ್ಲ ಹಿಂಗೆ ಉತ್ತರ ಕೊಡೋದು, ಇವೆಲ್ಲ ಬೇಕಾ? ಹೆಂಗಿರಬೇಕು ಹಂಗಿರಬೇಕು. ಈಗ ಮದುವೆ ಆದಮೇಲೆ ಹಿಂಗೆಲ್ಲ ಹಂಗೆಲ್ಲ ಅನ್ನೋ ಥರದಲ್ಲಿ. ಈಗ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಇದ್ದಾರೆ ತಾನೆ, ಅವ್ರೇನು ಕೇಳ್ದನಿಲ್ಲ ತಾನೆ, ಅವರೇ ತಾನೇ ಇಷ್ಟು ಸಪೋರ್ಟ್ ಮಾಡ್ತಿರೋದು. ಮಾಡಿ ಏನು ಈ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಏನೇನೋ ಮಾಡ್ತಾರಂತೆ, ಎಲ್ಲ ಏನೇನೋ ಆಗ್ತಿದೆ. ಬಟ್ ಒಂದು ವಿಡಿಯೋ ಮಾಡೋದ್ರಿಂದ ಒಬ್ಬರು ಕ್ಯಾರೆಕ್ಟ್ರನ್ನೇ ಜಡ್ಜ್ ಮಾಡಿಬಿಡ್ತೀರಾ ಅಂತ ಅಂದರೆ ನೀವು, ಯಪ್ಪ ದೇವ್ರೆ, ಒಂದು ಸ್ವಲ್ಪ ಅಪ್ಡೇಟ್ ಆಗಿ ಅಂತ ಕೇಳ್ಕೊತೀನಿ ಅಷ್ಟೇ. ಅಂತಂದರೆ ಅನ್ಎಜುಕೇಟೆಡ್ಗಳು ಇರ್ತಾರಲ್ಲ, ಅವ್ರು ಏನೂ ನೋಡೇ ಇರೋದಿಲ್ಲ, ಅವ್ರ ಫೋನ್ ಇರೋದಿಲ್ವಲ್ಲ, ಹಾಗಾಗಿ ಅವ್ರು ನೋಡಿರೋದೇ ಇಲ್ಲ. ಸ್ವಲ್ಪ ಎಜುಕೇಟೆಡ್ ಆಗಿ ಫೋನ್ ಯೂಸ್ ಮಾಡ್ತಿರ್ತಾರಲ್ಲ ನೋಡಿ, ಅವರೇನೆ ನೋಡ್ಬಿಟ್ಟು ಹಂಗಂತೆ ಹಿಂಗಂತೆ, ಅಲ್ಲಿ ಒಂದಾಗಿದ್ರೆ 10 ಸೇರಿಸಿ ಹೇಳ್ಬಿಡೋದು ಮನೆಯವ್ರಿಗೆ. ಅಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರೋರು ಓ ಹಿಂಗ ಅಂತ ಅಂದ್ಬಿಟ್ಟು ನನಗೆ ಆದಂಥ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ಕೊತಿದ್ದೀನಿ ಇದರಲ್ಲಿ ವೀಡಿಯೋದಲ್ಲಿ. ಹಿಂಗೆ ಇನ್ನು ಸ್ವಲ್ಪ ದಿನದ ಹಿಂದೆ ಹಿಂಗೆ ಯಾರ್ಯಾರೋ ನಮ್ಮ ಅಜ್ಜಿ ಹತ್ರ ಏನೇನೋ ಮಾತಾಡಿದ್ದಾರೆ. ನಮ್ಮ ಅಜ್ಜಿ ಬಂದು ಊರಿಗೆ ಬಂದು ಫುಲ್ಲು ನಮ್ಮನೆಗೆ ಬಂದು ಹಿಂಗಂತಿಲ್ಲ ಹಂಗಂತಿಲ್ಲ ಅದೆಲ್ಲ ಫೋಟೋ ಹಾಕ್ತವ್ರೇನು ವೀಡಿಯೋಗೆ. ಅವ್ರ ಫೋನ್ಗೆ ಯಾಕೆ ಕಳಿಸಿದ್ದಿ, ಇವ್ರ ಫೋನ್ಗೆ ಯಾಕೆ ಕಳಿಸಿದ್ದಿ ನೀನು, ಹೆಂಗಿರ್ಬೇಕು ಹಂಗಿರಬೇಕು, ಹಿಂಗೆಲ್ಲ ಆಡೋರು ಹಂಗೆಲ್ಲ ಆಡೋಣ ಅಂತ ಬಂದು ನಮ್ಮ ಅಜ್ಜಿ ನನಗೆ ಹೇಳ್ತಿದ್ರು. ನಮ್ಮ ಅಜ್ಜಿಗೂ ಸರಿಯಾಗಿ ಉತ್ತರ ಕೊಟ್ಟು ಕಳಿಸಿದ್ದೀನಿ ನಾನು. ಅದು ಅವ್ರಿಗೆ ಯಾರು ಹೇಳಿರ್ತಾರೆ, ಈಗ ಅವ್ರಿಗೂ ನಾನು ಈ ವಿಡಿಯೋ ಮೂಲಕ ಉತ್ತರ ಕೊಡಬೇಕಲ್ಲ ನೋಡಿ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋತೀನಿ. ನೀವು ತಪ್ಪಾದರೂ ತಿಳ್ಕೊಳ್ಳಿ, ಸರಿಯಾದರೂ ತಿಳ್ಕೊಳ್ಳಿ, ಬಟ್ ನನಗೆ ಈ ವಿಡಿಯೋನ ಮಾಡಬೇಕು ಅಂತ ಅನಿಸಿದ ಕಾರಣಕ್ಕೆ ಮಾಡ್ತಿದ್ದೀನಿ. ಈ ಥರ ಕೆಲವು ಹುಡುಗಿರು ಇರ್ತಾರೆ ನನ್ನ ಥರನೇ ಹಿಂಗೆ ಪ್ರಾಬ್ಲಮ್ ಫೇಸ್ ಮಾಡ್ತಿರೋರು. ಅವ್ರಿಗೆ ಒಂದು ಹೇಳ್ತೀನಿ, ಈಗ ನೀವು ಸರಿಯಾದ ದಾರಿಯಲ್ಲಿ ನಡೀತಿದ್ರೆ, ನಮ್ಮ ಆತ್ಮಸಾಕ್ಷಿಗೆ ನಾವು ಕರೆಕ್ಟಾಗಿದ್ದೀವಿ ಅಂತ ಅನ್ಸಿದ್ರೆ ಸಾಕು. ಬೇರೆಯವ್ರ ಮಾತೆಲ್ಲ ತಲೆ ಕೆಡ್ಸ್ಕೊಳ್ಳೋ ನೆಸಸರಿನೇ ಇಲ್ಲ. ಇದನ್ನ ಹೇಳ್ತಿದ್ದೀನಿ ನನಗಾದಂಥ ಈ ಟಿಲ್ಲು ಸ್ಕೂಲ್ ಡೇಸಿಂದನೂ ಕಾಲೇಜ್ ಡೇಸ್ವರೆಗೂ ಬೇರೆಯವ್ರು ಅಂದಿರೋದು ಅದೆಲ್ಲ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ಅವ್ರು ಅಂದಿರೋದೆಲ್ಲನೂ ಸಹಿಸ್ಕೊಂಡಿದ್ದೀನಿ. ಬಟ್ ಇವಾಗಲೂ ಮದುವೆ ಆದಮೇಲೂ ಕೆಲವೊಂದು ಕಮೆಂಟ್ಸ್ ಬಂದರೆ ನಾನಂತೂ ಈಗ ನಾನು ಸುಮ್ಮನೆ ಇರೋದೇ ಇಲ್ಲ. ಏನಕ್ಕೆ ಅನ್ಸ್ಕೋಬೇಕು? ನಮ್ಮ ದುಡ್ಡಲ್ಲಿ ನಾವು ಶೋಕಿ ಮಾಡ್ತೀವಿ, ನಾವು ನಮ್ಮ ಫೋನಲ್ಲಿ ನಾವು ವೀಡಿಯೋ ಮಾಡ್ಕೋತೀವಿ, ನಾವು ಕರೆನ್ಸಿ ಹಾಕಿಸ್ಕೋತೀವಿ, ನಮ್ಮ ಮನೆಯವರೇ ಏನು ಕೇಳಲ್ಲ ಅಂತ ಅಂದಾಗ ನಿಮ್ಮ ಫೋನ್ಗೆ ನೀವು ಕರೆನ್ಸಿ ಹಾಕ್ಸ್ಕೊಂಡು ನನ್ನ ವೀಡಿಯೋ ನೋಡೋರು ನನಗೇನಕ್ಕೆ ಕಮೆಂಟ್ ಮಾಡ್ತೀರಾ? ಆ ಥರ ಏನು ಹೇಳ್ತೀರಾ?
ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸಪೋರ್ಟ್ ಮಾಡೋಂಗಿದ್ರೆ ನಮ್ಮೂರು ಹುಡುಗಿ ಅಂತ ಸಪೋರ್ಟ್ ಮಾಡಿ, ಅದು ಬಿಟ್ಟು ಇಲ್ಲದೇ ಇರೋದು ಪ್ರಚಾರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೀನಿ. ಇದೊಂದು ರಿಕ್ವೆಸ್ಟು ನನ್ನ ಕಡೆಯಿಂದ. ಬಟ್ ನಿಮ್ಗೇನಾದ್ರು ಡೌಟ್ ಇತ್ತು ಅಂದರೆ ನನಗೆ ಹೇಳಿ, ಬಟ್ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಅದು ಬಿಟ್ಬಿಟ್ಟು ಸುಮ್ಮನೆ ನಮ್ಮ ಮನೆಯವ್ರಿಗೆ ಹೋಗಿ ಹೇಳೋದು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರೆ ಸರಿ ಇರಲ್ಲ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರ, ಇದೇ ಥರ ಯಾರಾದರೂ ನನ್ನ ಥರನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ನಾನು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಅಂದಿದ್ರೆ ಸಾರಿ ಅಂತಲೇ ಕೇಳ್ಕೊತೀನಿ. ಬಟ್ ನನಗೆ ತುಂಬ ಹರ್ಟ್ ಆಗಿತ್ತು, ಈ ಥರ ಅಂದಿದ್ದಾರೆ, ಹಿಂಗೆ ಮಾಡಿದ್ದಾರೆ, ಹಿಂಗೆ ನಮ್ಮ ಅಜ್ಜಿ ಬಂದು ಹೇಳಿದ್ರು ಅಂತ ನನಗೆ ಹರ್ಟ್ ಆಗಿತ್ತು. ಅದಕ್ಕೋಸ್ಕರ ಇನ್ಮೇಲಿಂದನಾದರೂ ಈ ಥರ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬದಲು ತಮ್ಮ ಲೈಫ ತಾವು ನೋಡ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ. ಈಗ ಬೇರೆಯವ್ರ ಮನೆ ದೋಸೆ ತೂತಾಗಿದ್ದರೆ ನಮ್ಮನೆ ದೋಸೆ ಹಾಕೋದು ಹೆಂಚೆ ತೂತು ಅಂತ ಇದೆ ಗಾದೆ. ಅದನ್ನ ಮನಸ್ಸಿಗೆ ಹಾಕ್ಕೊಂಡ್ರೆ ಒಂದ್ಸಲ ಸರಿ ಅಂತ ಅನ್ಕೋತೀನಿ. ಬೇರೆಯವ್ರ ಬಗ್ಗೆ ಕಮೆಂಟ್ ಪಾಸ್ ಮಾಡೋ ಬದಲು ನಮ್ಮ ಲೈಫ್ ಹೇಗಿದೆ, ನಾವು ಹೆಂಗಿದ್ದೀವಿ ಅನ್ನೋ ಥರ ನೋಡಿಕೊಂಡ್ರೆ ಸಾಕು. ಅವ್ರವ್ರ ಲೈಫ್ನ ಅವ್ರು ಹೆಂಗೆ ನೋಡ್ಕೋಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ನಿಮ್ಮ ಲೈಫ್ ಕಡೆ ನೀವು ಗಮನ ಕೊಡಿ, ಬೇರೆಯವ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ಬಿಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಆಗುತ್ತಾ ಸಪೋರ್ಟ್ ಮಾಡಿ, ಆಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ಅಷ್ಟೇ. ನೋಡಿದೆ ಬಿಟ್ಟಾಕ ಅಷ್ಟೇ. ಅದು ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂತ ಎಲ್ಲರ ಹತ್ರ ಮಾತಾಡಿಕೊಂಡು ಹಂಗೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವ್ರಿಗೆ ಕೆಲವು ಜನಗಳಿಗೆ ಗೊತ್ತೇ ಇರೋದಿಲ್ಲ ಏನು ಅಂತ. ಬಟ್ ಅಯ್ಯೋ ಹಂಗೆ ಮಾಡ್ತವ್ರೆ ಹಿಂಗೆ ಮಾಡ್ತವ್ರೆ ನೋಡಿ ಇಲ್ಲಿ ಫೋನಲ್ಲಿ ಈ ಥರ ಆ ಥರ ಅನ್ನೋ ಥರದನ್ನ ಮಾತಾಡೋದನ್ನ ನಿಲ್ಲಿಸ್ಬಿಡಿ ಅಷ್ಟೆ ಕೇಳ್ಕೊತಿರೋದು. ಇದು ನನ್ನ ರಿಕ್ವೆಸ್ಟು. ಇನ್ಮೇಲಿಂದನಾದರೂ ಇದನ್ನ ಸ್ಟಾಪ್ ಮಾಡಿ. ಬೇರೆ ಥರ ನಾನು ಏನು ವೀಡಿಯೋಸ್ ಮಾಡ್ತಿಲ್ಲ ಅಲ್ವಾ, ನೀವು ಆ ಥರ ಎಲ್ಲ ಮಾತಾಡೋ ಥರ ನಾನು ಊಹೆಯಲ್ಲಿ ಏನು ಮಾಡ್ತಿಲ್ಲ ಅಲ್ವಾ. ನೋಡ್ತೀನಿ ಯಾವ ರೀತಿ ಮೇಲಿಂದನಾದರೂ ಮತ್ತೆ ಹಿಂಗೆ ಥರ ಇದೇ ಥರ ಹಿಂಗೆ ಮಾತಾಡಿದ್ರು ಹಂಗೆ ಮಾತಾಡಿದ್ರು ಅನ್ನೋದು ಬಂದರೆ ನಾನು ಏನು ಮಾಡೋಕ್ಕಾಗಲ್ಲ. ನಾನು ಒಂದು ವಿಡಿಯೋ ಮಾಡೇ ನಿಮಗೆ ಮೆಸೇಜ್ ಕೊಡ್ತಿದ್ದೀನಿ ಅಂತ ಅಂದಾಗ ಅದನ್ನ ರಿಯಲೈಸ್ ಮಾಡ್ಕೊಳ್ಳಿ ನೀವು. ಅದು ಬಿಟ್ಟು ಮತ್ತೆ ಈ ವಿಡಿಯೋ ಹಿಂಗೆ ಮಾಡಿಬಿಟ್ಟಿದ್ದಾರೆ ನಮಗೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಇತ್ತು ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣನೇ ಒಂದು ರೀಸನ್ ಇತ್ತು, ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಬಟ್ ನಿಮ್ಗಳಲ್ಲೂ ಕೆಲವು ಹಳ್ಳಿ ಮಕ್ಳಿಗಂತೂ ಇದೇ ಥರ ಸಮಸ್ಯೆ ಆಗ್ತಿರತ್ತೆ. ಒಂದು ಡ್ರೆಸ್ ಸೆನ್ಸಲ್ಲಿ ಈಗ ಒಬ್ರ ಜೊತೆ ಮಾತಾಡಿದ್ರೆ ಏನೋ ಹೇಳೋದು, ಅದು ಮತ್ತು ಈ ಥರ ಡ್ರೆಸ್ ಹಾಕೊಂಡ್ರೆ ಇದು ಹಿಂಗೆ ಹೋಗ್ತಿದ್ದಾರೆ ಹಂಗೆ ಹೋಗ್ತಿದ್ದಾರೆ ಅಂತ ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ನಮ್ಮ ಜೀವನ ನಾವು ಹ್ಯಾಪಿಯಾಗಿರಬೇಕು ಅನ್ನೋ ಥರದಲ್ಲಿ ಇರಬೇಕು. ಬೇರೆಯವ್ರಿಗೋಸ್ಕರ ತಲೆ ಕೆಡಿಸ್ಕೊಂಡ್ರೆ ಬೇರೆಯವರು ಎಷ್ಟು ಕೆಟ್ಟರು ಮಾತಾಡ್ತಾರೆ, ಒಳ್ಳೇದಾದರೂ ಮಾತಾಡ್ತಾರೆ. ಮಾತಾಡಬೇಕು ಅಂತ ಅನ್ನೋರು ಹೆಂಗಿದ್ರು ಮಾತಾಡ್ತಾರೆ ಅನ್ನೋ ಥರದಲ್ಲಿ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಇದೇ ಥರದ ಅನುಭವಗಳು ಆಗಿದ್ದರೆ, ನಿಮಗೆ ಯಾವ್ಯಾವ ಥರ ಅನುಭವ ಆಗಿದೆ, ಜನಗಳು ಯಾವ್ಯಾವ ಥರ ಅಂದಿದ್ದಾರೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.